ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಕೃತಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಸಕಲ ಕಲಿಮಲ ಧ್ವಂಸ ಪಟುತರೆ ಅದ್ಯ ವಿಷ್ಣು ತತ್ವ ನಿರ್ಣಯ ಗ್ರಂಥೆ ಅಪೌರುಷೇಯವಾದ ವಿಚಾರ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಬೆಳಗ್ಗೆ ವಿಶೇಷ ಕಾರ್ಯಕ್ರಮದ ಅನಾನುಕೂಲತೆ ಇರುವುದರಿಂದ ಬೆಳಗಿನ ಕಾರ್ಯಕ್ರಮವನ್ನು ಈಗ ಮಧ್ಯಾಹ್ನ ಮಾಡ್ತಾ ಇದ್ದೇವೆ. ವಿಷಯ ಎಲ್ಲಿಗೆ ಬಂದಿತ್ತು ಅಂತಂದರೆ, ವೇದಗಳು
ಅಪೌರುಷೇಯ. ಇದನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಲೇಬೇಕು. ಇಲ್ಲದೇ ಇದ್ದರೆ ಯಾರ ಮಾತನ್ನು ನಾವು ನಂಬಬೇಕು? ನಾವಂತೂ ತ್ರಿಕಾಲಜ್ಞಾನಿಗಳಲ್ಲ. ನಮಗೆ ಅತೀಂದ್ರಿಯವಾದಂಥ ಪುಣ್ಯ ಪಾಪ ಸ್ವರ್ಗ ನರಕ ಪರಮಾತ್ಮನ ಅನುಗ್ರಹ ದೇವತಾ ತಾರತಮ್ಯ ಪಂಚಭೇದಗಳು ಇವೆಲ್ಲ ಅನೇಕ ಪ್ರಮೇಯಗಳನ್ನು ಬೆಳಗಿನ ಕೇಳ್ತಾ ಬಂದಿದ್ದೀರಲ್ಲ. ಇದನ್ನು ಮಧ್ವಾಚಾರ್ಯ ಹೇಳಿದ್ದಾನಂತ ಇಷ್ಟೇ ಹೇಳಿದ್ರೆ ಉಳಿದವರು ಯಾಕೆ ನಂಬಬೇಕು? ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ಇದು ನನ್ನ ಕಪೋಲಕಲ್ಪನೆ ಅಲ್ಲ, ಇದು ಅಪೌರುಷೇಯವಾದಂಥ ವೇದಗಳಿಗೆ ಅನುಸಾರಿಯಾಗಿ ನಾನು ಹೇಳಿದ್ದೇನೆ. ಆ ವೇದಗಳಿಗೆ ಅನುಸಾರಿಯಾಗಿಯೇ ವೇದವ್ಯಾಸ ದೇವರು 18 ಪುರಾಣ ಮಹಾಭಾರತ ಭಾಗವತಾದಿಗಳಲ್ಲಿ ಬರೆದಿದ್ದಾರೆ. ಈ ಪ್ರಮಾಣವನ್ನು ಇಟ್ಕೊಳ್ಳದೇ ಇದ್ದರೆ ಇವ್ರನ್ಯಾಕೆ ನಂಬಬೇಕು, ಅವ್ರನ್ಯಾಕೆ ನಂಬಬೇಕು, ಇವ್ರನ್ಯಾಕೆ ನಂಬಬೇಕು ಅಂತಕ್ಕಂಥ ಏನು ವಿಚಿತ್ರವಾಗಿರ್ತಕ್ಕಂತಹ ಬುದ್ಧಿ ಭ್ರಮಾಂತಿಕೊಂಡಂತೇನಿದೆ, ಅಥವಾ ಕೆಲವರು ಬೇಕಂತಲೇ ನಮ್ಮ ಬುದ್ಧಿಯಲ್ಲಿ ತಪ್ಪುದಾರಿ ಹಿಡಿಸ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರಿಗೂ ಉತ್ತರ ಕೊಡೋದಕ್ಕೋಸ್ಕರ ನಿಮಗೆ ಒಂದು ವಾರದಿಂದ ಈ ಅಪೌರುಷೇಯದ ಬಗ್ಗೆ ಚರ್ಚೆ ನಡೆದಿದೆ. ಇದೇನಪ್ಪ ಗದ್ದಲ ಅಂತ ತಿಳ್ಕೊಂಡಂತೇಳಿ ಸಾಮಾನ್ಯ ಶ್ರೋತೃಗಳು ಅನ್ಬಹುದು. ಆದರೆ ನಾಳೆ ನಿಮಗೆ ನಿಮ್ಮ ಮಕ್ಕಳು ಕೇಳಿದಾಗ, ನಿಮ್ಮ ಮನಸ್ಸೇ ಕೇಳಿದಾಗ, ಇದನ್ನ್ಯಾಕೆ ನಂಬಬೇಕು ಅಂತ ತಿಳ್ಕೊಂಡು ಕೇಳಿದಾಗ ದಟ್ಟನೆ ನಿಮಗೆ ನೆನಪಿಗೆ ಬರಬೇಕು, ವೇದದಲ್ಲಿ ಹೇಳಿದಂತೆ ಮಧ್ವಾಚಾರ್ಯ ಹೇಳಿದ್ದಾರೆ. ಇದು ಅವರ ಕಪೋಲಕಲ್ಪನೆ ಅಲ್ಲ. ಇದು ಹೇಗೆ ಜೀವ ಸತ್ಯನೋ, ಹೇಗೆ ದೇವರು ಸತ್ಯನೋ, ಅದೇ ರೀತಿಯಾಗಿ ವೇದವೂ ಕೂಡ ಸತ್ಯ. ಹಿಂದಿನ ಪ್ರವಚನದಲ್ಲಿ ವೈಶೇಷಿಕರು ಅಪ್ತೋಕ್ತತ್ವ, ಒಬ್ಬ ವಿಶ್ವಾಸಿಕ ವ್ಯಕ್ತಿ ವೇದಗಳನ್ನು ಹೇಳಿದ್ದಾನೆ ಅಂತನ್ನೋ ಅಪ್ತೋಕ್ತತ್ವ ಲಕ್ಷಣ ಇಲ್ಲ, ಆದುದರಿಂದ ವೇದ ಪ್ರಮಾಣ ಅಲ್ಲ ಅಂತ ಅನ್ಲಿಕ್ಕೆ ಹೇಳೋದಕ್ಕೋಸ್ಕರ ಅವರು ಪ್ರಯತ್ನ ಮಾಡಿದರು. ನಿಜ, ಸರ್ವಸಾಮಾನ್ಯವಾಗಿ ನಮಗೆ ನಮ್ಮ ಸ್ವಾಮಿಗಳು ಹೇಳಿದ ಮೇಲೆ ನಮ್ಮ ಪ್ರಮಾಣ. ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಫೋನಲ್ಲಿ ಕೇಳ್ತಾ ಇರ್ತಾರೆ, ಆಚಾರ್ಯ ಇದಕ್ಕೆ ಪರಿಹಾರ ಏನು, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ. ಅದಕ್ಕೆ ನಾನು ಪರಿಹಾರ ಹೇಳಿ ಇದಕ್ಕೆ ಪ್ರಮಾಣ ಈ ಪುಸ್ತಕದಲ್ಲಿದೆ ಅಂತ ತಿಳ್ಕೊಂಡದ್ದು ಕೂಡ ಹೇಳ್ತಾನೆ. ಅವ್ರ ಪಾಪ ನನ್ನ ಮೇಲೆ ವಿಶ್ವಾಸದಿಂದ, ಆಚಾರ್ಯ ನೀವು ಹೇಳಿದ್ರೆ ಸಾಕ್ಬಿಡಿ, ನೀವು ಹೇಳಿದ ಮೇಲೆ ಅದು ಪ್ರಮಾಣವೇ ಅಂತಕೊಂಡು ನಮ್ಮ ಮೇಲೆ ವಿಶ್ವಾಸದಿಂದ ಹೇಳ್ತಾರೆ. ಆದರೆ ಈ ವಿಶ್ವಾಸ ನನ್ನ ಮೇಲೆ ಬರಬೇಕಾಗಿದ್ದರೆ ನಾನು ಪ್ರಮಾಣವಿಲ್ಲದೆ ನನ್ನ ಮನಸ್ಸಿಗೆ ಬಂದಾಗ ಹೇಳ್ತಿದ್ರೆ ಯಾಕೆ ವಿಶ್ವಾಸ ಹೇಳಬೇಕು? ಇಲ್ಲ, ನಮ್ಮ ವಿಚಾರದ ಹಂತ ಅಥವಾ ವಿಚಾರದ ಇದು ಸೀಮಿತವಾಗಿದೆ. ಆಚಾರ್ಯರು ಹೇಳಿದ್ದಾರೆ, ಸ್ಮೃತಿಯಲ್ಲಿ ಹೀಗೆ ಹೇಳಿದೆ, ಮಹಾಭಾರತದಲ್ಲಿ ಹೀಗೆ ಹೇಳಿದೆ, ಭಾಗವತದಲ್ಲಿ ಹೀಗೆ ಹೇಳಿದೆ, ಅದಕ್ಕೋಸ್ಕರ ಹೀಗೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಾ ಇದ್ದರೆ ನೀವು ನಾಗರಹಳ್ಳಿ ಆಚಾರ್ಯ ಮೇಲೆ ವಿಶ್ವಾಸ ಇಡ್ಬೋದು. ಅವರು ಶಾಸ್ತ್ರ ಬಿಟ್ಟು ಏನಾದರೂ ತಮ್ಮ ಮನಸ್ಸಿಗೆ ಬಂದಂತೆ ಅದನ್ನು ಬಿಟ್ಬಿಡಿ, ಇದನ್ನು ಬಿಟ್ಬಿಡಿ, ಅವ್ರನ್ನ ನೋಡಬೇಡಿ, ಇವ್ರನ್ನ ನೋಡಬೇಡಿ ಅಂತ ತಿಳ್ಕೊಂಡಂತಾರೆ ಯಾಕೆ ನಂಬಬೇಕು? ಶಾಸ್ತ್ರದ ಅನುಸಾರವಾಗಿ ಹೇಳ್ತಿದ್ರೆ ನಂಬಬೇಕು, ಇಲ್ಲದೆ ಇದ್ರೆ ಇಲ್ಲ. ಇದು ನಾಗರಹಳ್ಳಿ ಆಚಾರ್ಯ ಅಂತ ಯಾರೇ ಇರಲಿ, ವಿಶ್ವಾಸ ಇತ್ತು ಕೇಳಿ, ವಿಶ್ವಾಸ ಇದೆ ಎಲ್ಲಿಂದ ಪ್ರಮಾಣ ಬಂತು ಅಂತ ಕೇಳಿ, ಇದಕ್ಕೆ ಪ್ರಮಾಣ ಏನ್ರಿ ಅಂತ ತಿಳ್ಕೊಂಡು ಕೇಳಿ, ಏನು ಯಾರೂ ಸಿಟ್ಟಿಗೆ ಬರೋದಿಲ್ಲ. ಒಂದಿಬ್ಬರು ಹೇಳ್ಬೇಕಾದ್ರೆ ಹೇಳ್ತೀನಿ ಬೇಕಾದ್ರೆ ಕೇಳು ಅಂತ ಅನ್ಬೋದು. ಆದರೆ ಸರ್ವಸಾಮಾನ್ಯ ವಿಚಾರವಂತನಾದ ವ್ಯಕ್ತಿ ಪ್ರಮಾಣ ಕೇಳಿದಾಗ ತಪ್ಪದೇ ಹೇಳ್ತಾನೆ. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಸಮ್ಮತವಾಗುವಂತೆ ವೇದ ಇದು ಅಪೌರುಷೇಯ. ಯಾವನು ತನ್ನ ಮನಸ್ಸಿಗೆ ಪ್ರಕಾರ ತನಗೆ ಬೇಕಾದವರನ್ನು ಬೈದು, ತನಗೆ ಬೇಕಾದವರನ್ನು ಹೊಗಳಿ, ಬೇಡಾದವರನ್ನು ಬೈದು, ಅವರಿಗೆ ದೇವತೆಗಳು ಒಂದು ಇವರಿಗೆ ಅಸುರರು ಅಂತಂದು ಹೀಗೇನು ಭೇದ ಭಾವ ಮಾಡಿಲ್ಲ. ಪರಮಾತ್ಮನಲ್ಲಿ ಈ ದೋಷಗಳಿಲ್ಲ.
ಆದರೆ ಅದು ಕೂಡ ಒಪ್ಪಬೇಕಾಗಿದ್ರೂ ವೇದ ಬೇಕಲ್ಲ ನಮಗೆ. ನಾವೇನು ಪರಮಾತ್ಮನ ಹತ್ರ ಪರೀಕ್ಷೆ ಮಾಡಿದ್ದೇವೆ, ಅವನ ಐಕ್ಯೂ ಟೆಸ್ಟ್ ಮಾಡಿದ್ದೇವೆ? ಇಲ್ಲಲ್ಲ. ಅದಕ್ಕೋಸ್ಕರ ಇದು ಭಾಳ ಮಹತ್ವ ಇದೆ. ಶ್ರೋತೃಗಳಿಗೆ ಅನಿಸ್ಬೋದು, ಏನಪ್ಪ ಈ ಗ್ರಂಥ ಕಠಿಣ ಇದೆ, ಏನೇನೋ ಶಾಸ್ತ್ರ ಹೇಳ್ತಾರೆ ಅಂತ ಮೂಗು ಮುರಿಯಬೇಡಿ, ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಹೊಸ ಹೊಸ ವಿಷಯ ನಮ್ಗೆ ಗೊತ್ತೇ ಆಗಬೇಕಲ್ಲ. ಇವತ್ತು ಅವರಿಗೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ, ನೋಡಪ್ಪ, ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತೇನಿದೆ, ಇದು ವೇದದ ಪ್ರಾಮಾಣ್ಯ. ಇದು ಆಪ್ತೋಕ್ತತ್ವ ರೂಪವಾದ ಗುಣದಿಂದ ಹುಟ್ಟಿದ್ದಲ್ಲ. ವೇದ ಇದು ತಂತಾನಾಗೆ ಪ್ರಮಾಣ. ಇದಕ್ಕೆ ಯಾರು ಇಂಥವರು ಇದು ಪ್ರಮಾಣ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇದು ಯಾಕೆ ತಂತಾನೆ ಪ್ರಮಾಣವಾಗಿದೆ, ಮುಂದೆ ಅದೊಂದು ದೊಡ್ಡ ಪ್ರಕರಣ, ಅದನ್ನು ವಿವರಣೆ ಮಾಡ್ತೇವೆ. ತಾತ್ಪರ್ಯ ಇಷ್ಟೇ, ಇದನ್ನು ಯಾರು ತಮ್ಮ ಪೂರ್ವಗ್ರಹ ಇಟ್ಟುಕೊಂಡು, ಪ್ರೆಜುಡಿಸ್ ಇಟ್ಟುಕೊಂಡು ಬರೆದಿರ್ತಕ್ಕಂಥ ಗ್ರಂಥ ಅಲ್ಲ. ಆದ್ದರಿಂದ ಇದು ಪ್ರಮಾಣ ಅಂತ ಹೇಳಿ ನಂಬಬೇಕು. ವೇದ ಪ್ರಮಾಣ ಅಂತಲಿಕ್ಕೆ ಪ್ರಮಾಣ ಅಂತಂದರೆ ಅವರು ಪ್ರಮಾಣ ಅಲ್ಲಿಕ್ಕೆ ಪ್ರಮಾಣ ಏನು, ಅವ್ರ ಪ್ರಾಮಾಣಿಕ ಪ್ರಮಾಣ ಏನು ಅನ್ವಸ್ತಾ ಬಂದು ಹೋಗ್ತದೆ. ಇದು ಚರ್ಚೆಯ ಸಂದರ್ಭ ಅಲ್ಲ, ಚರ್ಚೆಯ ಕ್ರಮವೂ ಕೂಡ ಅಲ್ಲ. ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಿಗೆಯನ್ನು ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡಲಿಕ್ಕೆ ಹೊರಡಬೇಕು. ಮತ್ತೆ ಪುನಃ ವಾದಿ ನಮಗೆ ಹೇಳ್ತಾನೆ, ನೀವೇನು ಹೇಳಿದ್ರಿ, ಅಕರ್ತೃಕ ಪ್ರಸಿದ್ಧಿ ಮತ ವಾಕ್ಯತ್ವಂ ವೇದತ್ವಂ. ಅಕರ್ತೃಕ ಪ್ರಸಿದ್ಧಿ ಉಳ್ಳ, ಇದಕ್ಕೆ ಕರ್ತ ಇಲ್ಲ ಅನ್ನುವ ಪ್ರಸಿದ್ಧಿ ಇರತಕ್ಕಂಥ ಏನು ವಾಕ್ಯ ಸಮೂಹ ಇದೆ, ಇವುಗಳಿಗೆ ವೇದ ಅಂತ ಕರೀಬೇಕು ಅಂತ ನೀವು ಹೇಳಿದ್ರಿ ಆ ಮಧ್ವಾಚಾರ್ಯರು. ಆದರೆ ಇದು ಸರಿಯಲ್ಲ. ಯಾಕಂದರೆ ಈ ಲಕ್ಷಣ ಅತಿ ವ್ಯಾಪ್ತವಾಗ್ತದೆ. ಈಗ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಗ್ರಂಥ ಸಿಕ್ತ ನನಗೆ, ಅದು ಕೂಡ ತಾಡಾವಾಲೆ ಮೇಲೆ ಬರೆದಿದೆ. ಆದರೆ ಆರಂಭದಲ್ಲಿ ಮಂಗಲಾಚರಣೆ ಕಾಣಿಸ್ತಾ ಇಲ್ಲ, ಅಥವಾ ಕೊನೆಯಲ್ಲಿ ಇಂಥವನ್ನ ಬರೆದಿದ್ದೇವೆ ಅಂತ ಹೇಳಲಿಲ್ಲ. ಅದನ್ನು ವೇದ ಅಂತ ಅನ್ಬೋದೇನು? ಇಂಥವುಗಳನ್ನು ಯಾವುದರ ಲೇಖಕರು ಗೊತ್ತಿಲ್ಲ ಅಂತ ವೇದ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅಂದಾಕ್ಷಣಕ್ಕೇನೆ ನಮಗೆ ನಮ್ಮ ಹಳೆ ಪುಸ್ತಕ ಸಂಗ್ರಹದಲ್ಲಿ ಅಥವಾ ನಮ್ಮ ಸೆಕೆಂಡ್ ಹ್ಯಾಂಡ್ನಲ್ಲಿ ಆರಂಭ ಕೊನೆ ಇಲ್ಲದೆ ಎಷ್ಟೋ ಪುಸ್ತಕ ಸಿಗ್ತವೆ, ಅವನ್ನೆಲ್ಲ ವೇದ ಅಂತ ಅನ್ಲಿಕ್ಕಾಗ್ತದೆ? ಅನ್ಲಿಕ್ಕಾಗೋದೆ. ಆದರೂ ನಿಮ್ಮ ಪ್ರಕಾರ ಅಪ್ರಸಿದ್ಧ ಕರ್ತೃ ಮತ್ತು ಅದರಲ್ಲಿದೆ, ಅದರ ಕರ್ತ ಪ್ರಸಿದ್ಧ ಇಲ್ಲ, ಅದನ್ನು ವೇದ ಅಂತಾನೆ. ಯಾಕೆಂತಂದ್ರೆ ಅಕೃತಕ್ಕೆ ಪ್ರಸಿದ್ಧಿ ಉಳಿದು ಇಂಥ ಗೂಢರ ಯಾರು ಲೇಖಕರು ಗೊತ್ತಿಲ್ಲ ಅಂಥ ಗ್ರಂಥದಲ್ಲಿ ನಿಮ್ಮ ಲಕ್ಷಣ ಅತಿ ವ್ಯಾಪ್ತವಾಗ್ತದೆ. ಈ ಲಕ್ಷಣ ಅಲ್ಲಿಯೂ ಕೂಡ ಹೇಳಬೇಕಾಗ್ತದೆ. ಅವಾಗ ನೀವು ಹೇಳ್ತಕ್ಕಂಥ ಇದು ಪ್ರತಿಜ್ಞೆ ಸರಿ ಆಗೋದಿಲ್ಲ. ಎರಡನೇದು, ಕೇಜ್ರಿವಾಲ್ನಂಥವರು ಅಥವಾ ಮತ್ತೇನ್ಯಾರು ನಮ್ಮ ಸನಾತನಿ ವಿರೋಧಿಗಳಿದ್ದಾರಲ್ಲ, ಅದೇ ಯಾರು ಸ್ಟಾಲಿನ್ ಮಗ, ಅವರೊಂದು ಪುಸ್ತಕ ಬರೆದು ಇದು ನಮ್ಮ ಮನೆಯಲ್ಲಿ ಸಾವಿರಾರು ವರ್ಷ ಹಿಂದಿನಿಂದ ಸಿಕ್ತು, ಅದರಿಂದ ಇದು ಅಪೌರುಷೇಯ, ಇದರಲ್ಲಿ ಹೇಳಿದ್ದಾರೆ ನೋಡಿ, ಸನಾತನ ಧರ್ಮ ನಂಬಬೇಡಿ, ದೇವರಿಲ್ಲ, ಆನಂತರ ಹಿಂದೂಗಳೆಲ್ಲ ಇವರು ಢೋಂಗಿಗಳು, ಇವರು ಅಂಧವಿಶ್ವಾಸಿಗಳು, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಮೊದಲಿಂದ ಬ್ರಿಟಿಷರು ಪ್ರಚಾರ ಮಾಡ್ತಾ ಬಂದರು. ಅದನ್ನೇ ನಾನು ಹೇಳಿದ್ರೆ ಅದು ವೇದಾಂತಲಿಕ್ಕಾಗ್ತದೆ? ಕರ್ತೃ ಪ್ರಸಿದ್ಧ ಇಲ್ಲ, ಅದರಿಂದ ಅಲ್ಲಿ ಅಕರ್ತೃತ್ವ ಪ್ರಸಿದ್ಧ ಬಂತು, ಅದನ್ನು ವೇದಾಂತ ಅನ್ಬೇಕಾಗ್ತದೆ. ಅಲ್ಲಿ ಅತಿ ವ್ಯಾಪ್ತಿ. ಒಬ್ಬ ಮೋಸಗಾರ ಬರೆದಿರ್ತಕ್ಕಂಥ ಗ್ರಂಥ ಬರೆದು ಅದರ ಲೇಖಕನ ಆರಂಭದಲ್ಲಿ ಲೇಖಕನ ಹೆಸರು ಹಾಕೋದಿಲ್ಲ, ಕೊನೆಗೆ ಲೇಖಕನ ಹೆಸರು ಹಾಕೋದಿಲ್ಲ, ಇದು ನನಗೆ ಪ್ರಾಚೀನ ಕಾಲದಿಂದ ಸಿಕ್ಕಿದೆ ಅಂತ ತಿಳ್ಕೊಂಡಂತ ಹೇಳಿ
ಅವನು ಹೇಳಿದರೆ ಅಲ್ಲಿಯೂ ಕೂಡ ಅಪ್ರಸಿದ್ಧ ಕರ್ತೃಕತ್ವ ವಾಕ್ಯ ಇದೆ. ಆದ್ದರಿಂದ ಇಲ್ಲಿ ಅತಿ ವ್ಯಾಪ್ತಿ ಬರ್ತದೆ. ಆಗ ಯಾವ ಕರ್ತ ಪ್ರಸಿದ್ಧ ಇಲ್ಲ, ಅದನ್ನು ವೇದ ಅನ್ಬೇಕು ಅಂತಹ ನಿಮ್ಮ ವಾದ ಲಕ್ಷಣ ಸರಿಯಾಗಲಿಲ್ಲ ಅಂತ ವಾದಿ ಆಕ್ಷೇಪ ಮಾಡಿದಾಗ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ನಾವು ಏನು ಹೇಳಿದ್ದೇವೆ? ಅಕರ್ತೃಕತ್ವ ಪ್ರಸಿದ್ಧಿ ಮತ್ ವಾಕ್ಯತ್ವಂ ಅಂತಿಕೊಂಡಂತನ್ನು ಏನು ಹೇಳಿದ್ದೇವೆ ಅದನ್ನು ಇನ್ನೂ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ನಿಮ್ಮ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ತಾಡಾವಲಿ ಅದನ್ನು ಯಾರು ರಚನೆ ಮಾಡಿದ್ದಾರೆ. ರಚನೆ ಮಾಡಿದ್ದರಿಂದಾಗಿ ಅದು ಲೇಖಕ ಪ್ರಸಿದ್ಧ ಇಲ್ಲ, ಒಂದಾಕ್ಷಣಕ್ಕೆ ಅದು ವೇದ ಆಗೋದಿಲ್ಲ. ಅದನ್ನು ಯಾರು ರಚನೆಯೇ ಮಾಡಿರಬಾರ್ದು ಅಂಥದ್ದಿದೆಯಾ ನಿಮ್ಮ ಹತ್ರ? ತಾಡಾವಲಿ ಬರೆದಿದ್ದಾರೆ ಅಂತಂದ್ಮೇಲೆ ರಚನೆ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ಆನಂತರ ಇನ್ನು ಮೋಸಗಾರರು ಬರೆದ ಗ್ರಂಥ ಅಂತ ತಿಳ್ಕೊಂಡು ಅಂತೇಳಿ ಮೋಸ ಮಾಡಿದರೆ ಏನು ಮಾಡಬೇಕು ಅಂತಂತೀರಿ? ಒಂದು ಮಾತು ನೆನಪಿಟ್ಕೊಳ್ಳಿ, ನಮ್ಮ ಲಕ್ಷಣ ಏನಿದೆ? ಅಕರ್ತೃಕತ್ವ ಪ್ರಸಿದ್ಧಿ ಮತ್ ವಾಕ್ಯತ್ವ ಅಂದರೆ ಅವನು ಅದಕ್ಕೆ ರಚನಾಕಾರರೇ ಇರಬಾರ್ದು. ಅಂಥ ಒಂದು ಅದರ ಬಗ್ಗೆ ಎಲ್ಲ ಕಡೆಯಲ್ಲಿ ವಿವರಣೆ ಇರಬೇಕು, ಅಂಥ ವಾಕ್ಯ. ಇನ್ನು ನೀವೇನು ಹೇಳಿದ್ರಿ? ನಿಮ್ಮ ಮನೆಯಲ್ಲಿ ಸಿಕ್ಕ ಪುಸ್ತಕಕ್ಕೆ, ಹಳೆ ಪುಸ್ತಕಕ್ಕೆ ವೇದಾಂತ ಯಾಕನ್ಬಾರ್ದು? ಆದರೆ ನಿಮ್ಮ ಪುಸ್ತಕದಲ್ಲಿ ಯಾರೋ ಅದನ್ನು ರಚನೆ ಮಾಡಿದ್ದಾರೆ, ಆದರೆ ಅದರ ಲೇಖಕ ಮರೆತು ಹೋಗಿದೆ. ಆದ್ದರಿಂದ ನಮ್ಮಲ್ಲಿ ಅದು ನಮ್ಮ ವೇದ ರಚಿಸಲ್ಪಟ್ಟಿಲ್ಲ, ಅಕರ್ತೃಕ ಕರ್ತಾನೇ ಇಲ್ಲ. ನಿಮ್ಮಲ್ಲಿ ಕರ್ತ ಪ್ರಸಿದ್ಧ ಇದ್ದಾನೆ ಹೊರತು ಅದು ಅಕರ್ತೃಕ ಅಲ್ಲ, ಅದು ಯಾವನೊಬ್ಬರು ರಚನೆ ಮಾಡಿದ್ದಿದೆ. ಆದ್ದರಿಂದಾಗಿ ನಿಮ್ಮ ಲಕ್ಷಣದ ಆಕ್ಷೇಪ ನಮ್ಮ ಮೇಲೆ ಬಿಡೋದಿಲ್ಲ. ಮತ್ತು ಇನ್ನೇನು ನೀವು ಹೇಳಿದ್ರಿ? ಮೋಸಗಾರರು ಬೇಕಾಷ್ಟು ಹೇಳಿದ್ದಾರೆ. ಒಂದು ಸಲ ಹೇಳಿದ್ದೆ ನಾನು, ಶ್ರೀಮದಾಚಾರ್ಯರೇ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಜನರಿಗೆ ಒಂದು ಕೆಟ್ಟ ಚಟ ಇರ್ತದೆ. ಪ್ರಾಚೀನ ಗ್ರಂಥದಲ್ಲಿ ಬೇಕಾದ ತಮ್ಮ ಶ್ಲೋಕ ಬಿಡಾಗಿ ಪ್ರಿಂಟ್ ಮಾಡೋಕೆ ತೆಗೆದು ಹಾಕಿಬಿಡ್ತಾರೆ. ಆ ನಂತರ ಪ್ರಿಂಟ್ ಮಾಡುವಾಗ ತಾವು ಏನೋ ಒಂದು 4 ಶ್ಲೋಕ ಬರೆದವರು ಸೇರಿಸ್ತಾರೆ. ಈ ಉತ್ತರ ಪ್ರದೇಶದಲ್ಲಿ ಮಥುರಾ ವೃಂದಾವನ ಆ ಕಡೆಗೆ ರಾಧಾ ಸಂಪ್ರದಾಯ ಅಂತಿದೆ. ಅವರಿಗೆ ರುಕ್ಮಿಣಿ, ಸತ್ಯಭಾಮ, ಲಕ್ಷ್ಮಿ ಎಲ್ಲರಿಗಿಂತ ರಾಧಾ ಶ್ರೇಷ್ಠ. ಆದರೆ ಭಾಗವತದಲ್ಲಿ ರಾಧಾ ಇಲ್ಲ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದ ರಾಧಾ ಅನ್ನುವ ಪಾತ್ರವನ್ನು ಇಲ್ಲಿ ಭಾಗವತದಲ್ಲಿ ಸೇರಿಸಿ 5 ಅಧ್ಯಾಯಗಳನ್ನು ಎಕ್ಸ್ಟ್ರಾ ಸೇರಿಸಿ ಪ್ರಿಂಟ್ ಮಾಡಿದ್ದಾರೆ. ಅದಕ್ಕೆ ಆ ವಿಭಾಗ ರಾಸ ಪಂಚಾಧ್ಯಾಯಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. UP ಕಡೆಯಲ್ಲಿ ನಮ್ಮಲ್ಲಿ ಹೇಗೆ ಮೇಲಿಂದ ಮೇಲೆ ನಾವು ಭಾಗವತ ಹೇಳ್ತೀವಿ, ಅಲ್ಲಿ ರಾಸ ಪಂಚಾಧ್ಯಾಯ ಹೇಳೋ ಸಂಪ್ರದಾಯ. ಅವರೇನು ಹೇಳ್ತಾರೆ? ರಾಧಾ ಕೃಷ್ಣನ ಪ್ರೇಯಸಿ, ಎಲ್ಲಕ್ಕಿಂತಲೂ ಶ್ರೇಷ್ಠ. ಇಷ್ಟೇ ಅಲ್ಲ, ರಾಧಾನ ಅನುಗ್ರಹದಿಂದ ಕೃಷ್ಣನ ಅಸ್ತಿತ್ವ ಇದೆ ಅಂತನ್ನುವರಿಗೂ ಅವ್ರು ಹೇಳ್ತಾರೆ. ಅದಕ್ಕೆ ಅದೊಂದು ನಿಂಬಾರ್ಕ ಸಂಪ್ರದಾಯದ ಒಂದು ಭಾಗ. ಅದಕ್ಕೆ ರಾಧಾಮಾಧವೀಯ ಸಂಪ್ರದಾಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಂಥವ್ರು ಬಹಳ ಇದ್ದಾರೆ ಮುಥುರೆ ಕಡೆ ಇತ್ಯ ಕಡೆಯಲ್ಲಿ. ಸ್ವಲ್ಪ ಸಂದರ್ಭ ಬಂದಿದೆ ಅಂತ ತಿಳ್ಕೊಂಡಂತೇಳಿ ನೀವು ನನಗೆ ಕೇಳಬಹುದು. ನೀವು ಕೇಳೋದಿಲ್ಲ, ನಿಮ್ಮ ಪ್ರಶ್ನೆ ನಾನೇ ಮಾಡ್ಕೊಳ್ತೇನೆ. ರಾಧಾ ಅಂತಕ್ಕಂಥ ಈ ರಾಧಾ ಅನ್ನೋ ಕೃಷ್ಣ, ರಾಧಾಕೃಷ್ಣರ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ?
ಸಂಪೂರ್ಣ ಭಾಗವತದಲ್ಲಿ ರಾಧಾನ ಹೆಸರೇ ಬಂದಿಲ್ಲ. ರಾಜಸ ಪುರಾಣ ಆದ ಬ್ರಹ್ಮವಿವೃತ್ತದಲ್ಲಿ ರಾಧಾನ ಬಗ್ಗೆ ವಿವರಣೆ ಬರ್ತದೆ. ಭಾಗವತ ಪ್ರಕಾರ ಅನೇಕ ಗೋಪಿಕೆಯರಂತೆ ಅವಳು ಒಬ್ಬಳು ಗೋಪಿಕೆ ಹೊರತು ಕೃಷ್ಣನ್ ಸ್ಪೆಷಲ್ ಅವಳ ಮೇಲೆ ಇದು ಇತ್ತು, ಆನಂತರ ಅವ್ರ ವಿವಾಹ ಪೂರ್ವದಲ್ಲೇ ಸಂಬಂಧ ಇತ್ತು, ಇವತ್ತೆಲ್ಲ ಇದೆಲ್ಲ ಸುಳ್ಳು. ಲಕ್ಷ್ಮಿಗಿಂತ ಅವಳು ಶ್ರೇಷ್ಠ ಅಂತ ಅನ್ನೋದು ಸುಳ್ಳು. ಬ್ರಹ್ಮವಿವರ್ತ ಪುರಾಣ ಇದು ರಾಜಸ ಪುರಾಣ ಆದ್ದರಿಂದಾಗಿ ಭಕ್ತರಿಗೆ ಒಂದು ರಂಜನೆ ಮಾಡಿ ಶ್ರೀಕೃಷ್ಣನಲ್ಲಿ ಭಕ್ತಿ ಹುಟ್ಟಿಸೋದಕ್ಕೋಸ್ಕರ ಇರತಕ್ಕಂಥದ್ದನ್ನು ಇನ್ನು ಈ ಸಂಪ್ರದಾಯದವರು ಅದನ್ನು ಅತಿಯಾಗಿ ಬೆಳೆಸಿಕೊಂಡದರಿಂದಾಗಿ ಅವರು ಇಸ್ಕಾನ್ ಸಂಪ್ರದಾಯದವರು ಅದು ಪ್ರಮಾಣ ಅಂತಕೊಂಡು ಅನಿಸಿ ಬರುತ್ತೆ. ಇನ್ನು ಎಷ್ಟೋ ಜನ ಅಂತರಿಲ್ರಿ, ಕಾರ್ತಿಕ ರಾಧಾ ದಾಮೋದರ ಪ್ರಸಾದನ ಅಂತಕೊಂಡಂತೀವಲ್ಲ, ದಾಮೋದರ ಜೊತೆಗೆ ರಾಧಾನ ಸೇರಿಸ್ತಿರಲ್ಲ. ಇಲ್ಲಿ ರಾಧಾ ಅಂತಕೊಂಡಂತಂದ್ರೆ ಆ ಕೃಷ್ಣನ ಗೋಪಿಕಾ ಸ್ತ್ರೀ ರಾಧಾ ಅಲ್ಲ, ಕಾರ್ತಿಕ ಮಾಸಕ್ಕೇನೆ ರಾಧಾ ಅಂತ ಹೆಸರಿದೆ. ಅದಕ್ಕೋಸ್ಕರ ರಾಧಾ ಮಾಧವ ಅಂತಕೊಂಡಂತೇಳಿ ಕರೀತಾರೆ. ಕಾರ್ತಿಕದಲ್ಲಿ ಪೂಜಿಸಲ್ಪಡುವ ಆ ಒಂದು ದಾಮೋದರನ ಮಾಧವನ ಒಂದು ವಿಶಿಷ್ಟತೆಯನ್ನು ತೋರಿಸೋದಕ್ಕೋಸ್ಕರ ಅದಕ್ಕೆ ಹೇಳ್ತಾರೆ. ಇರಲಿ, ಅದು ವಿಷಯ ಬೇರೆ ಆಗ್ತದೆ ಅಂತ ಪ್ರಕ್ಷೇಪ ಇದೆ. ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ಕೂಡ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಿ ಚ ಕುರ್ಯುಶ್ಚ ಕ್ವಚಿತ್ ವ್ಯತ್ಯಾಸಂ ಕೋಟ್ಯಂಶೋಪ್ಯನ ವಿದ್ಯತೆ. ನಾನು ಮಹಾಭಾರತದ ಮೇಲೆ ಬರಲಿಕ್ಕೆ ಹೊರಟಿದ್ದೇನೆ. ಈಗ ಉಪಲಬ್ಧ ಪುಸ್ತಕಗಳು ಏನಿದೆ ಅದರಲ್ಲಿ ಮೂಲ ಮಹಾಭಾರತ ಭಾಳ ಕಡಿಮೆ ಇದೆ, ಜನ ಸೇರಿಸಿದ್ದೇ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಮದಾಚಾರ್ಯರು ಅದನ್ನು ವಿವರಣೆ ಮಾಡ್ತಾರೆ. ಆದ್ದರಿಂದಾಗಿ ಇಂಥವುಗಳನ್ನು ಕೂಡ ನೀವು ಕರ್ತ ಗೊತ್ತಿಲ್ಲ, ಇಂಥವುಗಳನ್ನು ವೇದ ಅಂತ ಯಾಕನ್ಬಾರ್ದು. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ನ ಚ ಕೇನಚಿತ್ ಕೃತ್ವಾ ವೇದ ಇತ್ಯುಕ್ತಂ ವೇದ ಸಮಂ ಪರಂಪರಾಭಾವಾತ್. ಒಂದು ಮಾತು ನೆನಪಿಟ್ಟುಕೊಳ್ಳಿ, ವೇದದಲ್ಲಿ ಅದರ ಕರ್ತ ಪ್ರಸಿದ್ಧ ಇಲ್ಲ ಅಂತನ್ನೋದು ಮಾತು ಸತ್ಯ ಇದೆ, ಆದರೂ ವೇದ ಅಪ್ರಸಿದ್ಧ ಅಂತಿಲ್ಲ. ವೇದ ಅನಾದಿ ಕಾಲದಿಂದ ಪ್ರಸಿದ್ಧವಾಗಿದೆ. ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಸಿಕ್ಕಿದ ತಾಡಾವಾಲೆ ಅಂತೆ ಅದು ಅಪ್ರಸಿದ್ಧವಾಗಿ ಲುಪ್ತವಾಗಿರ್ತಕ್ಕಂಥದ್ದಲ್ಲ, ಅದು ಲುಪ್ತವಾಗಿಲ್ಲ. ನಮ್ಮ ದೈವ ಏನಿದೆ, ನಮ್ಮ ಭಾಗ್ಯ ಬಹಳ ಚೆನ್ನಾಗಿದೆ. ನಮ್ಮ ಭಾರತೀಯರಿಗೆ ವೇದದಂಥ ಅಪೌರುಷೇಯ ಗ್ರಂಥ ಪ್ರಾಪ್ತವಾಗಿದೆ. ಅದನ್ನು ಒಬ್ಬರಿಂದ ಒಬ್ಬರು ವೇದ ಯಾರೂ ಬರೀಲಿಲ್ಲ, ವೇದ ಅಂತನೂ ಪುಸ್ತಕನೂ ಸಿಕ್ಕೋದಿಲ್ಲ. ಈಗೆಲ್ಲ ಪ್ರಿಂಟ್ ಆಗಿದೆ, ಈಗ ಪ್ರಿಂಟ್ ಆಗಿವೆ. ಮೊದಲು ವೇದ ಬರೆಯಲ್ಪಡ್ತಿರಲಿಲ್ಲ. ಗುರುಗಳು ಕಲಿಸ್ತಾ ಇದ್ರು, ಶಿಷ್ಯರು ಕಲಿತಾ ಇದ್ರು, ಅವರು ತಮ್ಮ ಶಿಷ್ಯರಿಗೆ ಕಲಿಸ್ತಾ ಇದ್ರು, ಅವರು ತಮ್ಮ ಶಿಷ್ಯ ಕಲಿಸ್ತಾ ಇದ್ರು. ಅದಕ್ಕೆ ವೇದಗಳಿಗೆ ಶ್ರುತಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಕಿವಿಯಿಂದ ಕಿವಿಗೆ ಅವ್ರ ಗುರುಗಳಿಂದ ಕೇಳಿದ್ರು, ಅದನ್ನು ಇವರಿಗೆ ಉಪದೇಶ ಮಾಡಿದರು. ಇವರು ಗುರು ಕಿವಿಯಿಂದ ಕೇಳಿದ್ರು, ಅವರು ಇನ್ನೊಬ್ಬ ತಮ್ಮ ಶಿಷ್ಯರು ಉಪದೇಶ ಮಾಡಿದರು. ಇಂಥ ವೇದವನ್ನು ನಮ್ಮ ಹಿರಿಯರು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಕೇವಲ ವೇದ, ಹಗಲು ರಾತ್ರಿ ವೇದಾಧ್ಯಯನ ಮಾಡ್ತಕ್ಕಂಥ ಜನರು ಇರ್ತಾರೆ. ಅವರು ವೇದ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೇಗೆ, ಅದಕ್ಕೆ 10 ಕ್ರಮ ಇದೆ ವೇದ ಒರಿಜಿನಲ್ ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ದಶಗ್ರಂಥಿ ಅಂತ ಕರೀತಾರೆ. ಪದ, ಘನ, ರಥ, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಧಾನಗಳಿದೆ. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ.
ಅಗ್ನಿಮಿ ಈಳೆ ಪುರೋಹಿತಂ ಹೀಗೆ ಸಹಸ್ರ ಶೀರ್ಷ ಪುರುಡ ಸಹಸ್ರಾಕ್ಷ ಸಹಸ್ರಪಾತ್ ಈ ಮಂತ್ರ ಇದೆ. ಇದನ್ನು ಒಂದೇ ಸಲ ಹೇಗೆ ಕಲಿತಿದ್ದಿಲ್ಲ. ಸಹಸ್ರ ಶೀರ್ಷ ಪುರುಷ 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 ಸಹಸ್ರ ಸಹಸ್ರ ಶೀರ್ಷ ಪುರುಷ ಸಹಸ್ರ ಪುರುಷ ಪುರುಷ ಸಹಸ್ರ ಶೀರ್ಷ 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 ಪುರುಷ ಸಹಸ್ರ ಸಹಸ್ರ ಶೀರ್ಷ ಪುರುಷ ಪುರುಷ ಪುರುಷ. ಇದು ಹಿಂದಿನ ಕಾಲದಲ್ಲಿ ಬಾಯ್ಪಾಠ ಮಾಡೋ ಕ್ರಮ. ಅಂದರೆ ಒಂದು ಅಕ್ಷರ ಹೆಚ್ಚು ಕಡಿಮೆ ಆಗಬಾರ್ದು. ಈ ಪರಂಪರೆ ವೇದಕ್ಕೆ ಇದೆ. ಯಾವನು ಈಗ ಬರೆದು ಇದು ನನಗೆ ಸಿಕ್ಕಿದ ವೇದ ಅಂತ ಹೇಳಿದರೆ ನಡೆಯೋದಿಲ್ಲ. ವೇದ ಅನಾದಿ ಕಾಲದಿಂದ ಬಂದಿದೆ, ಪ್ರಸಿದ್ಧ ಇದೆ. ನೆನಪಿಟ್ಟುಕೊಳ್ಳಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಿದೇಶಗಳಿಗೂ ಕೂಡ ಹರಡಿದೆ. ಅದನ್ನು ಒರಿಜಿನಲ್ ವೇದವನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಜನರಿದ್ದಾರೆ. ಯಾರು ಇವತ್ತು ಬರೆದದ್ದು ಗ್ರಂಥ ಆಗೋದಿಲ್ಲ. ಮೋಸಗಾರ ಬರೆದಿರ್ತಕ್ಕಂಥ ಪ್ರಕ್ಷೇಪ ವೇದದಲ್ಲಿ ಆಗೋದಿಲ್ಲ. ವೇದದಲ್ಲಿ ಪ್ರತ್ಯೇಕ ಆಗ್ತಕ್ಕಂಥ ಸಂದರ್ಭ ಭಾಳ ಕಡಿಮೆ. ಬೇರೆ ಒಂದೆರಡು ಕಡೆಗೆ ಒಂದೆರಡು ಅಕ್ಷರಗಳ ಹಿಂದೆ ಮುಂದೆ ಆಗಿರುವಂಥದ್ದು ಕೆಲವು ಉದಾಹರಣೆಗಳಿವೆ. ಆದರೆ ಸಂಪೂರ್ಣ ಶ್ಲೋಕಕ್ಕೆ ಶ್ಲೋಕ, ರುಚಕ್ಕೆ ರುಚಕ್ಕೆ ರುಚ, ಸಂಪೂರ್ಣ ಸೂಕ್ತಕ್ಕೆ ಸೂಕ್ತ ಪ್ರಕ್ಷೇಪ್ತವಾದದ್ದು ವೇದದಲ್ಲಿ ಇಲ್ಲ. ನಾಳೆ ನಾನು ಬರೆದು ವೇದ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಪರಂಪರೆ ಇದೆ. ವೇದ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಲಕ್ಷ ಲಕ್ಷ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಯಾರೂ ಅದರಲ್ಲಿ ಅಷ್ಟಕ್ಕೆ ಸೇರಿಸ್ಲಿಕ್ಕಾಗೋದಿಲ್ಲ, ಅದನ್ನು ತೆಗಿಲಿಕ್ಕಾಗೋದಿಲ್ಲ. ಅಂಥ ಅದ್ಭುತ ರೀತಿಯಲ್ಲಿ ಆ ವೇದದ, ಅದಕ್ಕೆ ಘನಪಾಠಗಳು ಅಂತ ಅವರು ಕರೀತಾರೆ, ದಶಗ್ರಂಥಿಗಳು ಅಂತ ಕರೀತಾರೆ. ಅವ್ರು ಈ ರೀತಿಯಾಗಿ ವೇದವನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿರ್ತಾರೆ. ಆಗಲೇ ಹೇಳಿದಲ್ಲ, ಸಹಸ್ರ ತೀರ್ಷ ಪುರುಷ 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 ಸಹಸ್ರ 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 ಶೀರ್ಷ 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 ಪುರುಷ ಸಹಸ್ರ ಶೀರ್ಷ ಶೀರ್ಷ ಸಹಸ್ರ ಸಹಸ್ರ ಶೀರ್ಷ ಪುರುಷ 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 ಸಹಸ್ರ ಶೀರ್ಷ ಪುರುಷ ಮತ್ತು ಮುಂದಿನ ವಾಕ್ಯ. ಹೀಗೆ ಒಂದೊಂದು ಪದಗಳನ್ನು, ಶಬ್ದಗಳನ್ನು ನಮ್ಮ ಹಿರಿಯರು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ಇದನ್ನು ಲೇಖಕರ ಪ್ರಸಿದ್ಧಿ ಇಲ್ಲ ಅಂತನ್ನೋ ಗ್ರಂಥದಂತೆಯೇ ಅವುಗಳಿಗೂ ವೇದ ಅಂತ ಪರಂಪರೆ ಇದೆ. ಅದಕ್ಕೆ ಜನರದನ್ನು ಹೇಳ್ತಾ ಬಂದಿದ್ದಾರ, ಬಂದು ಅದಕ್ಕೆ ಪ್ರಸಿದ್ಧಿ ಇಲ್ಲ ಅಂತ ಅನ್ನೋದಿದೆಯಾ? ನೀನು ಮಾಡಿದ್ದು ಹಿಂದಿನವ್ರು ಎಲ್ಲಿ ಹೇಳಿದ್ದಾರೆ? ಹಿಂದಿನವ್ರು ಹೇಳದೇ ಇರ್ತಕ್ಕಂಥದ್ದನ್ನು ನೀನು ಹೇಳಿದ್ರೆ ಅದು ವೇದ ಆಗೋದಿಲ್ಲ. ಪರಂಪರಾ ಭಾವ. ನಿಮ್ಮ ಹೇಳಿದ್ದಕ್ಕೆ ಇನ್ನೇನು ಹೇಳಿದ್ರಿ? ನಾವಿಟ್ಟಿರ್ತಕ್ಕಂಥ ಒಂದು ಚರ್ಚೆಗಿರ್ತಕ್ಕಂಥ ಒಂದು ಗ್ರಂಥ, ಇದರ ಕರ್ತ ಪ್ರಸಿದ್ಧಾನೆ, ಆದ್ದರಿಂದ ಇದು ಯಾಕೆ ವೇದ ಆಗಬಾರ್ದು? ಅದಕ್ಕೆ ಟೀಕಾಕೃತ್ಪಾದರು ತರ್ಕಬದ್ಧವಾಗಿ ಯುಕ್ತಿಬದ್ಧವಾದ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ. ವಿಮತಂ ವಾಕ್ಯಂ ಏತತ್ ಪ್ರತ್ಯಕ್ಷಾದಿಮೂಲಂ ಅಸ್ಮಿನ್ ವಿಚ್ಛಿನ್ನ ಪರಂಪರಾತ್ವಾತ್ ಯಸ್ಮಿನ್ ವಿಚ್ಛಿನ್ನ ಪರಂಪರಾ ವಾಕ್ಯಂ ತತ್ ಪ್ರತ್ಯಕ್ಷಾದಿಮೂಲಂ ಯಥಾ ಸಂಪ್ರತಿಪನ್ನಂ. ಟೀಕಾಕೃತ ಗ್ರಂಥ ಓದ್ತಾ ಇದ್ರೆ ಬಹಳ ಸುಲಭ. ಇಲ್ಲೇನು ವಿಮತಂ ವಾಕ್ಯಂ, ನೀವೇನು ಎರಡು ಹೇಳಿದ್ರಲ್ಲ, ನಮ್ಮ ಮನೆಯಲ್ಲಿ ಒಂದು ಯಾವುದೋ ಗ್ರಂಥ ಸಿಕ್ಕಿದೆ, ಅದಕ್ಕೆ ಲೇಖಕರಿಗೆ ಗೊತ್ತಿಲ್ಲ, ಇನ್ನೊಬ್ಬನು ಬೇಕಂತಲೇ ಮೋಸ ಮಾಡಿ ಬರೆದು ಲೇಖಕರಿಲ್ಲ ಅಂತ ಹೇಳಿದ್ದಾನೆ. ಈ ಎರಡೂ ವಾಕ್ಯಗಳು ಇವು ಪ್ರತ್ಯಕ್ಷದಿಂದ ಯುಕ್ತವಾದಂಥ ರಚನಾ ಗ್ರಂಥಗಳು. ಯಾಕೆ ನಿನ್ನ ಪುಸ್ತಕ ಸಿಕ್ಕಿದೆ, ಇವನು ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಆದರೆ ಇದನ್ನು ವೇದಾಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ? ನೀನು ಹೇಳಿದ ಗ್ರಂಥದ ಪರಂಪರೆ ಬಂದಿಲ್ಲ. ಒಬ್ಬರಿಂದ ಹಿಂದಿನೋ ಹೇಳಿದ್ದಾರೆ, ಈ ಗ್ರಂಥ ಇದೆ ಅಂತೆ, ಈ ಗ್ರಂಥದಲ್ಲಿ ಇಂಥ ಮಂತ್ರ ಇದೆ ಅಂತ ಹೇಳಿದ್ದಾರೆ, ಅವರಿಂದನವರು ಹೇಳಿದ್ದಾರೆ, ಅವರಿಂದ ಹೇಳಿದ್ದಾರೆ. ಸೃಷ್ಟಿ ಆದಿಯಲ್ಲಿ ಹಯಗ್ರೀವ ದೇವರು ಅದನ್ನು ಉಚ್ಚಾರಣೆ ಮಾಡಿದ್ದಾರಾ?
ಇಲ್ಲಲ್ಲ. ಆದ್ದರಿಂದಾಗಿ ಯಾವುದೋ ಒಂದು ಪುಸ್ತಕ ಲೇಖಕ ಪ್ರಸಿದ್ಧ ಇಲ್ಲ ಅಂತ ವೇದ ಅನ್ಲಿಕ್ಕೆ ಬರೋದಿಲ್ಲ. ಅವತ್ತು ಹಯಗ್ರೀವ ದೇವರು ಉಚ್ಚಾರಣೆ ಮಾಡಿದ್ದನ್ನು ಬ್ರಹ್ಮದೇವರು ಕೇಳಿಕೊಂಡು ಅವ್ರ ಪರಂಪರೆಯಿಂದ ಬಂದಿರತಕ್ಕಂಥ ವೇದವೇ ನಮ್ಮ ಎದುರಿಗಿದೆ. ಆದ್ದರಿಂದಾಗಿ ಕರ್ತೃ ರಚನಾ ಮಾಡಿ ಕರ್ತೃ ಅಪ್ರಸಿದ್ಧನಾಗಿದ್ದರು ಅಥವಾ ಮೋಸದಿಂದ ಯಾರಾದರೂ ಬರೆಯೋದು ಅದನ್ನು ವೇದ ಅಂತಂದಿದ್ದರೂ ಕೂಡ ಅದನ್ನು ವೇದ ಅಂತಲ್ಲಿ ಯಾಕೆ ಅಲ್ಲಿ ಪರಂಪರೆ ಇಲ್ಲ. ಪ್ರಕ್ಷಿಪ್ತಾಂಶಕ್ಕೆ ಇಂಟರ್ಪೊಲ್ಯೂಷನ್ ಅಂತಂತಾರೆ. ವೇದಗಳಲ್ಲಿ ಇಂಟರ್ಪೊಲ್ಯೂಷನ್ ಸರ್ವತಾ ಇಲ್ಲ. ಇಂಟರ್ಪೊಲ್ಯೂಷನ್ ಆಮೇಲೆ ಲೇಖಕ ಅಪ್ರಸಿದ್ಧ ಹೊರತು ಅದು ರಚನೆ ಮಾಡಿಲ್ಲ ಅಂತಕೊಂಡಂಥ ಅಪ್ರಸಿದ್ಧಿ ಇಲ್ಲ. ಆದ್ದರಿಂದ ನಿಮ್ಮ ಮಾತು ನಮಗೆ ಆಗೋಲ್ಲ. ಆನಂತರ ಮೋಸಗಾರನ ವಾಕ್ಯ ಪರಂಪರೆ ಇಲ್ಲ, ಅದಕ್ಕೆ ಹೊಸದಾಗಿ ಬಂದಿದೆ. ಆದ್ದರಿಂದ ಅದನ್ನು ಆ ರೀತಿಯಾಗಿರ್ತಕ್ಕಂತಹ ಅದಕ್ಕೆ ವೇದಾಂತ ಅಲ್ಲಿಗೆ ಬರೋದಿಲ್ಲ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ಅಂತ ತಿಳ್ಕೊಂಡು ಅದಕ್ಕೆ ಅಭಿಪ್ರಾಯ ಪರಂಪರಾಕ್ಕೆ ಅಭಿಪ್ರಾಯ ನಮ್ಮದಿದೆ. ಅಹರಹರ್ ವ್ಯವಕ್ರಿಯಮಾಣತ್ವೇ ಸತಿ. ದಿನಾಲು ಅನೇಕ ಜನರು ಯಾವ ಮಂತ್ರಗಳನ್ನು ಹೇಳ್ತಾ ಬಂದಿದ್ದಾರೆ, ಯಾವ ವಾಕ್ಯಗಳನ್ನು ಹೇಳ್ತಾ ಬಂದಿದ್ದಾರೆ. ಕರ್ತೃ ಪ್ರಸಿದ್ಧಿ ರಾಹಿತ್ಯಂ. ಆದರೆ ಅದರ ಕರ್ತೃ ಇಲ್ಲ ಅಂತೇಳಿ ವೇದವೂ ಹೇಳ್ತದೆ, ವೇದವ್ಯಾಸರು ಹೇಳ್ತಾರೆ, ಮಹಾಭಾರತನೂ ಹೇಳ್ತದೆ, ಭಾಗವತೂ ಹೇಳ್ತದೆ. ಆದರೆ ಆ ಮಂತ್ರಗಳು ಅನಾದಿ ಕಾಲದ ಜನ ಹೇಳ್ತಾ ಬಂದಿದ್ದಾರೆ. ಅಹರಹರ ವ್ಯಹವ್ಯಮಾಣತ್ವೇ ಸತಿ ಕರ್ತೃ ಪ್ರಸಿದ್ಧ ರಾಹಿತ್ಯಂ ಅಕರ್ತೃಕತ್ವ ಪ್ರಸಿದ್ಧಿ ಮತ್ ನಾಮ. ಅಕರ್ತೃಕ ಪ್ರಸಿದ್ಧಿತ್ವ ಅಂತಂದ್ರೂ ದಿನಾಲು ವ್ಯವಹಾರದಲ್ಲಿ ಇದ್ದು ಅದರ ಲೇಖಕರು ಗೊತ್ತಿಲ್ಲದೆ ಇದ್ದದ್ದಕ್ಕೆ ಪರಂಪರೆ ಇದೆ. ಆದ್ದರಿಂದಾಗಿ ಕಾಳಿದಾಸಾದಿ ಗ್ರಂಥಗಳಂತೆ ಕರ್ತೃ ಇದಕ್ಕಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಕಂಡರು. ಅದಕ್ಕಿಂತ ಮೊದಲು ವಸಿಷ್ಠರು ಕಂಡರು. ವಿಶ್ವಾಮಿತ್ರ ದೃಷ್ಟವಾದಂಥ ಮಂತ್ರ, ಅದನ್ನು ಮಂತ್ರ ಅಂತ ಹೇಳಿದ್ರಿ. ನಿಮ್ಮ ವಿಶ್ವಾಮಿತ್ರ ಬೇಕಾದವನು ಮಂತ್ರ ಹೇಳಿದ್ರಿ. ನಾನು ಬರೆದದ್ದು ನೀವ್ಯಾಕೆ ಹಿಡಿಯೋದಿಲ್ಲ? ವಸಿಷ್ಠರು ಕಂಡು ವಸಿಷ್ಠನು ಬೇಕಾದ್ರೆ ವಸಿಷ್ಠರು ಕಂಡದ್ದು ವೇದ, ನಾನು ಕಂಡದ್ದು ವೇದ ಯಾಕೆ ಆಗಬಾರ್ದು? ಹಿಂದಕ್ಕೆ ಕಾರವಾರ ಪ್ರಾಂತದಲ್ಲಿ ಒಬ್ಬರು ದೇವರಾತರು ಆಗಿ ಹೋದರು. ಅವರು ಸುಮಾರು ಸಾವಿರಾರು ಮಂತ್ರಗಳನ್ನು ಎದುರುಗಿಟ್ಟು ನನಗೆ ಅದು ಹೊಳೆದದ್ದು ಅಂತೇಳಿ ಪ್ರಸಿದ್ಧಿ ಮಾಡಿದರು. ಭಾರತೀಯ ವಿದ್ಯಾಭವನ ಅದನ್ನು ಪ್ರಿಂಟ್ ಕೂಡ ಮಾಡಿದ್ರು. ಮಹರ್ಷಿ ದೇವರಾತ್ ಅಂತವ್ರನ್ನು ಕರಿತಾ ಇದ್ರು. ಒಂದು 50-100 ವರ್ಷದ ಹಿಂದೆ ಇದ್ದರು. 50-60 ವರ್ಷದ ಹಿಂದೆ ಅವರಿದ್ದರು. ನಾವು ಸಣ್ಣವರಿರುವಾಗ ಅವರು ಇನ್ನೂ ಇದ್ದರು. ಆದರೆ ಅದನ್ನು ಯಾರೂ ವೇದ ಸ್ವೀಕಾರ ಮಾಡಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು ಪ್ರಾಚೀನದಿಂದ ಬಂದಿಲ್ಲಲ್ಲ ಇದು. ವೇದ ಅನೇಕ ವರ್ಷಗಳಿಂದ ಎಲ್ಲರ ಮುಖದಲ್ಲಿ ಇದೆ. ಇನ್ನು ವಸಿಷ್ಠರು ಕಂಡ್ರು, ಅದನ್ನು ಪ್ರಮಾಣ ಅಂತ ಹೇಳಿದ್ರಿ. ನಾ ಕಂಡ್ರೆ ಯಾಕೆ ಪ್ರಮಾಣ ಹಿಡಿಯೋದಿಲ್ಲ ಅಂತಂತೀರಾ? ಅದಕ್ಕೆ ಹೇಳ್ತಾರೆ, ನಚ ಸ್ವಯಂ ಪ್ರತಿಭಾತ ವೇದೈಹಿ ದೃಷ್ಟಂ ಅವೇದವಾಕ್ಯಂ ಪರಂಪರಾ ಸಿದ್ಧವಾಕ್ಯಾನುಸಾರಾತ್. ವಸಿಷ್ಠರೇನು ಕಂಡ್ರು, ಅದನ್ನು ಮೊದಲು ಬ್ರಹ್ಮದೇವರು ಕಂಡಿದ್ರು, ಅದನ್ನು ಇವರು ಕಂಡ್ರು. ಇವರು ವಸಿಷ್ಠರನ್ನು ಹೊಸದಾಗಿ ಗಾಯತ್ರಿ ಮಂತ್ರವನ್ನು ಕಾಣಲಿಲ್ಲ. ಬ್ರಹ್ಮದೇವರು ಕಂಡಿರತಕ್ಕಂಥ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್, ಇದು ಬ್ರಹ್ಮದೇವರು
ಹಯಗ್ರೀವ ದೇವರ ಮುಖದಿಂದ ಕೇಳಿ ಕಂಡಿರ್ತಕ್ಕಂಥ ವಿಗ್ರಹ ಅದು. ಅದನ್ನು ವಸಿಷ್ಠರು ಕಂಡಾಗ ತತ್ಸವಿತು ಅಂತಿಕೊಂಡಂತನ್ನುವ ಭೂರ್ಭುವ ಸ್ವ ಅಂತಿಕೊಂಡಂತನ್ನುವ ವ್ಯಾಹೃತಿ ಮಂತ್ರ ಅದನ್ನು ಕಂಡದ್ದು ಮೊದಲಿನಿಂದ ಬಂದದ್ದು. ಅದು ಅವೆರಡನ್ನ ಸೇರಿ ವಸಿಷ್ಠರು ಕಂಡರು. ಭೂರ್ಭುವಸ್ವನು ಪ್ರಸಿದ್ಧ ಅಲ್ಲ, ತತ್ಸವಿತುರ್ಯಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇದು ಕೂಡ ಪ್ರಸಿದ್ಧವಲ್ಲ. ಇದು ಪ್ರಸಿದ್ಧವಾಗಿ ಬಂದಿರತಕ್ಕಂಥದ್ದು ನೀವೆರಡೂ ಸೇರಿ ಅವರು ಕಂಡ್ರು. ಹೀಗಾಗಿ ಅದು ಬ್ರಹ್ಮ ಗಾಯತ್ರಿ ಅಂತಿಕೊಂಡದ್ದು ವಸಿಷ್ಠ ಗಾಯತ್ರಿ ಅಂತಿಕೊಂಡು ಅನ್ಸ್ಕೊಂಡು ಮುಂದೆ ವಿಶ್ವಾಮಿತ್ರರು ಕಂಡಿರ್ತಕ್ಕಂಥ ಗಾಯತ್ರಿ ಏನು? ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಣವ, ವ್ಯಾಹೃತಿ, ಗಾಯತ್ರಿ ಮೂರು ಸೇರಿ ಅವರು ಕಂಡ್ರು. ಪ್ರಣವನ್ನು ಹೊಸದಾಗಿ ಕಂಡದ್ದಲ್ಲ, ಅವರು ವ್ಯಾಹೃತಿಯನ್ನು ಹೊಸದಾಗಿ ಕಂಡದ್ದಲ್ಲ, ಆದರೆ ಮೂರನ್ನೂ ಸೇರಿ ಅವರು ಪ್ರತ್ಯಕ್ಷವಾಯಿತು. ಆದರೆ ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಇದು ನನಗೆ ಮೊದಲೇ ಸಲ ಪ್ರತ್ಯಕ್ಷವಾಗಿದ್ದು ಅಂತ ಹೇಳೋದಿಲ್ಲ, ಹಿಂದಿನವರು ಕಂಡದ್ದೇ ನನಗೆ ಪ್ರತಿಭಾತವಾಯಿತು, ನನ್ನ ತಪಸ್ಸಿನಿಂದ ಪ್ರತಿಭಾತವಾಯಿತು, ಆದ್ದರಿಂದ ನನ್ನ ಪ್ರಸಿದ್ಧಿಯಾಗಿತ್ತು. ಅವರು ವೇದ ಕಾಣುವಾಗ ನಾನು ವೇದವನ್ನೇ ಪ್ರತ್ಯಕ್ಷೀಕರಿಸಿಕೊಂಡಿದ್ದೇನೆ, ಆದ್ದರಿಂದಾಗಿ ಅಧ್ಯಯನೇನ ವಿನಾ ವಸಿಷ್ಠಾದಿಯೋ ವೇದಾನ್ ಪಶ್ಯಂತಿ ಇತಿ ಭವದಂಗೀಕಾರಾತ್. ಅದಕ್ಕೆ ಹೇಳೋದಿಲ್ಲ, ಅಧ್ಯೇತೃ ಪರಂಪರ ಇದು. ಅಧ್ಯೇತೃ ಪರಂಪರ ಜನರೆಲ್ಲ ಹೇಳ್ತಾ ಬಂದಿರತಕ್ಕಂಥದ್ದನ್ನೇ ಅದನ್ನು ವಸಿಷ್ಠರು ಕಂಡರು. ಅವರು ಲೇಖಕರಾಗಲಿಲ್ಲ, ಇದ್ದದ್ದನ್ನೇ ಕಂಡಿದ್ದಾರೆ, ಅದರಿಂದ ಅವರು ಲೇಖಕರಾಗಲಿಲ್ಲ. ಅದಕ್ಕೆ ಅಕರ್ತೃತ್ವ ಪ್ರಸಿದ್ಧಿ ಇದೆ. ಈ ಕ್ರಮದಲ್ಲಿ ಇಂಥ ಸಂದರ್ಭ ಇರುವಾಗ, ಈಗ ಉದಾಹರಣೆಗೆ ಈಶಾವಾಸ್ಯೋಪನಿಷತ್ತನ್ನು ಮೊದಲು ಬ್ರಹ್ಮದೇವರು ಹಯಗ್ರೀವ ದೇವರಿಂದ ಪ್ರತ್ಯಕ್ಷಪಡಿಸಿಕೊಂಡರು. ಅದನ್ನೇ ಸ್ವಯಂಭೂಮನು ಮತ್ತೆ ಪುನಃ ಪ್ರತ್ಯಕ್ಷೀಕರಿಸಿಕೊಂಡ. ಅದೇ ಉಪನಿಷತ್ತನ್ನು ದಧ್ಯಂಗ್ ಅಥರ್ವಣ ಅಂತಿಕೊಂಡಂಥ ಋಷಿಗಳು ಮೂರನೇ ಸಲ ಪ್ರತ್ಯಕ್ಷೀಕರಿಸಿಕೊಂಡ್ರು. 3 ಜನ ವೇದದ್ರಷ್ಟಾರರು. ಆದರೆ ಮೊದಲು ಬ್ರಹ್ಮ, ಆನಂತರ ಸ್ವಯಂಭೂಮನು, ಆನಂತರ ದಧ್ಯಂಗಾಥರ್ವಣರು. ಹೀಗಾಗಿ ಅವರೇನು ವೇದದ್ರಷ್ಟಾರರು ಅಂತಿದ್ದಾರಲ್ಲ, ವೇದದ್ರಷ್ಟಾರರು ಹೊಸದಾಗೇನವ್ರು ಹೊಳಿಲಿಲ್ಲ, ಇದ್ದದ್ದೇ ಅವ್ರಿಗೆ ಹೊಳೀತು. ಹಾಗೇ ಹೊಳೀತು, ಇಲ್ಲ ಕೆಲವು ಹಿಂದೆ ಬೇರೆ ಮಂತ್ರ ಸೇರಿಸಿ ಹೊಳೀತು. ವಿಶ್ವಾಮಿತ್ರರು ಬೃಹತಿ ಸಹಸ್ರ ಮಾಡುವಾಗ ತಿಷ್ಟುಪ್ ಅನುಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಬ್ರಾಹ್ಮಣ ಮಂತ್ರ ಸೇರಿಸಿ ಕಂಡರು. ಅದು ಬೃಹತಿ ಸಹಸ್ರವಾಯಿತು. ಆದರೆ ತಿಷ್ಟುಪ್ ಛಂದಸ್ಸಿನ ಮಂತ್ರವು ಮೊದಲಿಂದ ಇದೆ, ಬ್ರಾಹ್ಮಣ ಮಂತ್ರಗಳು ಮೊದಲಿಂದ ಇವೆ, ಅವುಗಳನ್ನು ಸೇರಿಸಿ ಕಂಡಿದ್ದಾರೆ. ಆದ್ದರಿಂದಾಗಿ ಅವರು ವೇದದ್ರಷ್ಟಾರರು. ವೇದ ಅಂಥೇಳಿ ಕಂಡು ಹಿಂದಿನವರು ಕಂಡದ್ದಾನ್ನು ನಾನು ಕಂಡಿದ್ದೇನೆ, ಇದು ನಾನು ಹೊಸದಾಗಿ ರಚನೆ ಮಾಡಿಲ್ಲ ಅಂಥೇಳಿ ಅವರು ಆ ರೀತಿಯಾಗಿ ಅದನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ಆದ್ದರಿಂದ ಒಂದು ಪರಂಪರೆ ಇದೆ. ಯಾವುದೋ ಪುಸ್ತಕ ವೇದ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯಾವುದೋ ರಚನೆ ಮಾಡಿ ವೇದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಆ ವೇದಗಳು ಮತ್ತು ಇನ್ನೊಂದೇನಿದೆ, ನನಗೊಂದು ಮಂತ್ರ ಕಾಣಿಸ್ತು, ನಿನಗೊಂದು ಮಂತ್ರ ಕಾಣಿಸ್ತು, ಇಲ್ಲ, ಪರಂಪರೆಯಿಂದ ಬಂದಿವೆ. ಪರಂಪರೆಯಿಂದ ಬಂದದ್ದು ಇವರು ಚಿಂತನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಧ್ಯಾನಾವಸ್ಥೆಯಲ್ಲಿ, ಅವಾಗ ತಾವು ಕೇವಲ ಅವರ ಮನಸ್ಸು ಜಾಗೃತವಾಗಿರ್ತದೆ, ವಿವೇಕ ಮನಸ್ಸು ಜಾಗೃತವಾಗಿರ್ತದೆ. ಅದರಲ್ಲಿ ಇದನ್ನು ನಾನು ಜೋಡಿಸ್ಬೇಕು, ಹೀಗೆ ಜೋಡಿಸ್ಬೇಕು ಅಂತನೂ ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ. ಅಲ್ಲಿ ಇಂಟೆಲೆಕ್ಚುಲಿಟಿ ಇರೋದಿಲ್ಲ, ಇಂಟ್ಯೂಷನ್ ಇರ್ತದೆ. ಇಂಟ್ಯೂಷನ್ ಸಂದರ್ಭದಲ್ಲಿ ಅವರು ಅದನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾರೆ. ಆದ್ದರಿಂದಲೇ ಅವುಗಳನ್ನು ವೇದ ಅಂತ ಅನ್ಬೇಕು. ಅದರಿಂದ ಪರಂಪರಾ ನಾಮ ಅಧ್ಯೇತೃಣಾಂ ಅಧ್ಯಾಪಕಾನಾಂಚ ಪೂರ್ವತನಮೇವ ಇದಂ ಅಧೀಮಹೇ ಅಧ್ಯಾಪಯಾಮಶ್ಚ. ವೇದದ ಅಧ್ಯಯನದಲ್ಲಿ ಇನ್ನೂ ವಿಚ್ಛಿನ್ನತೆ ಬರಲಿಲ್ಲ.
600 ವರ್ಷ ವೇದ ಹಾಳು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಮುಸ್ಲಿಮರು ಅವರು ಮೊಘಲರೆಲ್ಲ ಪ್ರಯತ್ನ ಮಾಡಿದರು. ಆನಂತರ ಬ್ರಿಟಿಷರು, ಆನಂತರ ಕಾಂಗ್ರೆಸ್ ಗೌರ್ಮೆಂಟ್. ಆದರೆ ವೇದ ಇವತ್ತಿಗೂ ಉಳಿದು ಬಂದಿದೆ. ಅಧ್ಯಯನ ವಿಚ್ಛೇದವಿರುವುದಿಲ್ಲ. ಆದ್ದರಿಂದಾಗಿ ಇದು ವೇದವಾಕ್ಯಾನುಸಾರಿಯಾಗಿರ್ತಕ್ಕಂಥ ಜ್ಞಾನವೇ ಇರ್ತದೆ. ನಚಾಸೋ ಸ್ವಯಂ ಪ್ರತಿಪಾತ ವೇದೇರಿ ದೃಷ್ಟೇ ವರ್ತತೆ ತಸ್ಯಾಪಿ ಪರಂಪರಾ ಸಿದ್ಧ ವೇದವಾಕ್ಯಾಂತರವತ. ಅವರು ಕೂಡ ಅವರು ಕಂಡದ್ದು ಸ್ವತಂತ್ರವಾಗಿ ಕಂಡಿಲ್ಲ, ಅವರು ಪರಂಪರೆಯಿಂದ ಬಂದಿರತಕ್ಕಂಥ ವೇದ ಮಂತ್ರವನ್ನೇ ಕಂಡಿದ್ದಾರೆ. ಎಷ್ಟು ಋಷಿಗಳು ಬರ್ತಾರೆ, ಅಶ್ವಲಾಯನರು, ಶತರ್ಚಿಗಳು, ಅವರು ಇವರು ಅನೇಕ ರೀತಿಯಾಗಿರ್ತಕ್ಕಂಥದ್ದು. ದೇವರ ಬ್ರಹ್ಮೇಜ್ಞಲ್ಲಿ ಬಿಡ್ತಲ್ಲ, ಇವರೆಲ್ಲರೂ ವೇದದ್ರಷ್ಟಾರರು. ಅವರು ಹಿಂದಿನ ಇದ್ದದ್ದನ್ನೇ ಅವರು ಕಂಡಿದ್ದಾರೆ, ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ತಮ್ಮ ಧ್ಯಾನಾವಸ್ಥೆಯ ಸಂದರ್ಭದಲ್ಲಿ, ಅಸಂಪ್ರಜ್ಞಾ ಸಮಾಧಿ ವ್ಯವಸ್ಥೆಯಲ್ಲಿ ಅದನ್ನು ಆ ರೀತಿಯಾಗಿ ಉಪಾಸನೆ ಮಾಡಿದ್ದಾರೆ. ಆದ್ದರಿಂದ ಯಾರ ಋಷಿಗಳು ವೇದಕರ್ತೃಗಳಲ್ಲ. ವೇದ ವಿಭಾಗ ಮಾಡಿದ ವೇದವ್ಯಾಸರೂ ಕೂಡ ವೇದಕರ್ತೃಗಳಲ್ಲ. ಆದ್ದರಿಂದಾಗಿ ಅವಿಚ್ಛಿನ್ನವಾದ ಪರಂಪರೆ ಇದ್ದುದರಿಂದ ಪರಂಪರಾದಿಂದ ಬಂದಿರತಕ್ಕಂಥ ಋಷಿಗಳು ಏನು ವೇದದ್ರಷ್ಟಾರರಾಗಿದ್ದಾರೆ, ಪ್ರತಿಪಾದ ವೈದಿಕ ಋಷಿಗಳು ಅಂತೇನಿದ್ದಾರೆ, ಅವರು ಕಂಡ ಮಂತ್ರದಲ್ಲಿ ಒಂದು ಪರಂಪರೆ ಇದೆ, ಮೊದಲಿನಿಂದ ಬಂದಿರತಕ್ಕಂಥ ಪರಂಪರೆ ಇದೆ. ಆದ್ದರಿಂದಾಗಿ ನಾನು ಹೇಳ್ಬೋದು, ನನಗೊಂದು ಪ್ರತಿಪಾದವಾಯಿತು ಅಂತೇಳಿ ಮಂತ್ರ ರಚನೆ ಮಾಡಲಿಕ್ಕೆ ಬರ್ಬೋದು. ಯಾಕೆ ವೇದದಲ್ಲಿ ಒಂದು ವೈಶಿಷ್ಟ್ಯ ಇದೆ. ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಗತಿ ಸಾಮಾನ್ಯ, ವೇದದಲ್ಲಿ ಯಾವ ವಾಕ್ಯಗಳು ಪರಸ್ಪರ ವಿರುದ್ಧ ಇಲ್ಲ. ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿರುದ್ಧವಾದ ಮಾತುಗಳಿಲ್ಲ. ಪರಸ್ಪರ ವಿರುದ್ಧ ಮಾತುಗಳು ವೇದದಲ್ಲಿ ಬರೋದೇ ಇಲ್ಲ. ಮೇಲ್ತೋರಿಕೆ ಕಾಣುವ ಮಂತ್ರಗಳಿಗೂ ಅರ್ಥ ಬೇರೆ ಇದೆ. ನಿರರ್ಥಕವಾದ ಶಬ್ದ ವೇದದಲ್ಲಿ ಇಲ್ಲ. ಆದ್ದರಿಂದಾಗಿ ಅವಿಚ್ಛಿನ್ನ ಪರಂಪರೆಯಿಂದ ಬಂದಿರತಕ್ಕಂಥದ್ದನ್ನೇ ಅವರು ಕಂಡಿರ್ತಾರೆ. ಅವರು ಅದೇ ರೀತಿಯಾಗಿ ಹೇಳ್ತಾರೆ. ಹಿಂದೆ ಇದನ್ನು ಬ್ರಹ್ಮದೇವರು ಎಲ್ಲ ವೇದಗಳನ್ನು ಮೊದಲು ವೇದದ್ರಷ್ಟಾರರು ಬ್ರಹ್ಮದೇವರು, ಆ ನಂತರ ಉಳಿದವರು. ಕೆಲವು ಬ್ರಹ್ಮದೇವರ ನಂತರ ಒಬ್ಬರೇ ಇದ್ದಾರೆ ಋಷಿಗಳು. ಕೆಲವು ಮಂತ್ರಗಳಿಗೆ 3-4 ಜನ ದ್ರಷ್ಟಾರರಿದ್ದಾರೆ. ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ವೇದಕ್ಕೆ ನಾವು ಪುರುಷ ಅಂತಂತೀವಪ್ಪ. ನೀವು ಹೇಳಿದ ಹಾಗೆ ಅವನು ಗೂಢಕರ್ತೃಕ, ಅವನ ಲೇಖಕನೇ ಗೊತ್ತಿಲ್ಲ, ಅದನ್ನು ವೇದ ಅಂತ ಯಾಕೆ ಅನ್ಬಾರ್ದು ಅಂತಂದು ಹೇಳಬೇಡ. ಅದು ನಾನು ಬರೆಯೋದು ಅದು ವೇದ ಅಂತ ಪ್ರಸಿದ್ಧಿ ಮಾಡಲಿಕ್ಕೆ ಬರೋದಿಲ್ಲ, ಯಾರು ಮೋಸ ಮಾಡಲಿಕ್ಕೆ ಬರೋದಿಲ್ಲ. ಸರಿ, ನಾನು ಹೇಳ್ತೇನೆ, ನನಗಿಂತ ಒಂದು ಸೂಕ್ತ, ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯ ಆಸನ್ ತೇ ಹನಾಕಂ ಮಹಿಮಾನ ಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ನಾನು ಧ್ಯಾನ ಮಾಡ್ತಾ ಇರುವಾಗ ಈ ಲೈನ್ಗಳನ್ನು ಹೊಡೆದವು. ಆದ್ದರಿಂದ ನನ್ನನ್ನು ವೇದದ್ರಷ್ಟಾ ಋಷಿ ಅನ್ರಿ. ವಸಿಷ್ಠರಿಗೆ ಯಾಕನ್ಬೇಕು, ವಿಶ್ವಾಮಿತ್ರರಿಗೆ ಯಾಕನ್ಬೇಕು, ಅಸಿತರಿಗೆ ಮಾತ್ರ ಯಾಕನ್ಬೇಕು, ದೇವಲ್ಲರಿಗೆ ಮಾತ್ರ ಯಾಕನ್ಬೇಕು? ನನಗೂ ಕೂಡ ವೇದದ್ರಷ್ಟ ಅಂತನ್ನೇ. ನಾನು ಧ್ಯಾನ ಮಾಡ್ತಾ ಇರುವಾಗ ಸ್ವಲ್ಪ ಏಕಾಗ್ರಚಿತ ಬಂದಾಗ ನನಗೆ ಈ ಮಂತ್ರ ಮನಸ್ಸಿನಲ್ಲಿ ಬಂತು, ಯಜ್ಞೇನ ಯಜ್ಞಮಯದಂತ ದೇವಾಹ. ಹಾಗಾದರೆ ನಾನು ವೇದದ್ರಷ್ಟ ಆಗ್ತೇನೇನು? ನಾನು ಕಂಡದ್ದು ನನ್ನ ವೇದ ಅಂತ ಕನ್ಬಾರ್ದು. ಯಾರೋ ಮೋಸಗಾರರು ಆ ರೀತಿಯಾಗಿ ಯಾಕೆ ಮಾಡಿ ಅಂದಿರಬಾರ್ದು. ವೇದದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಇದು ನಾನು ಕಂಡ ವೇದ ಅಂತ ಯಾಕೆ ಅನ್ಬಾರ್ದು. ಶ್ರೀಮದಾಚಾರ್ಯ ಹೇಳ್ತಾರೆ, ಇವು ಯಾವುದಕ್ಕೂ ಅವಕಾಶ ಇಲ್ಲ. ಯಾಕೆ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ, ವಿಂಶಲ್ಲಕ್ಷಣತೋ ಅನೂನಃ ತಪಸ್ವಿ ಬಹುವೇದವಿತ ವೇದ ಇತ್ಯೇವ ಯಂ ಪಶ್ಯೇತ್ ಸವೇದೋ ಜ್ಞಾನ ದರ್ಶನಾತ್.
ಆಚಾರ್ಯರು ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂಥ ವಾಕ್ಯವನ್ನು ಕೋಟ್ ಮಾಡ್ತಾರೆ, ಹೇಳ್ತಾರೆ, ನಾವು ನೀವು ಕಂಡದ್ದು ವೇದ ಆಗೋದಿಲ್ಲಪ್ಪ. ದ್ವಾತ್ರಿಂಶ ಲಕ್ಷಣಗಳಲ್ಲಿ 32 ಲಕ್ಷಣಗಳು ಏನು ಅತ್ಯಂತ ಶ್ರೇಷ್ಠ ಲಕ್ಷಣಗಳು ಅಂತ ಹೇಳಲ್ಪಟ್ಟಿವೆ. ಅದರಲ್ಲಿ 26 ಲಕ್ಷಣ ಅವನಲ್ಲಿರಬೇಕು. ಅವನು ನಾಗರಳ್ಳಿ ಆಚಾರ್ಯಗೆ ಸಂಸಾರವಂತನಾಗಿ ನೌಕರಿನೂ ಮಾಡಿ ಎಲ್ಲ ಪ್ರವಚನ ಮಾಡಿ ಆನಂತ ಅದು ಇದು ಮಾಡಿ ಹರಟಿ ಹೊಡೆದು ಇರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬಾರ್ದು. ಅವನು ಹೇಗಿರಬೇಕು? ತಪಸ್ವಿ. ಅವನು ತಪಸ್ಸಿನಲ್ಲಿ ರತನಾಗಿರ್ಬೇಕು. ಎಷ್ಟೋ ವರ್ಷ ತಪಸ್ಸಿನಲ್ಲಿರಬೇಕು. ಅವನು 32 ಲಕ್ಷಣಗಳಲ್ಲಿ 20 ಲಕ್ಷಣಗಳು ಅವನಲ್ಲಿ ಇರಲೇಬೇಕು. ಅವನು ತನಗೆ ಹೊಳೆದದ್ದನ್ನು, ಇದು ಬ್ರಹ್ಮದೇವರು ಕಂಡಿರ್ತಕ್ಕಂಥ ವೇದ ಭಾಗ, ಅದು ನನಗೆ ಪ್ರತ್ಯಕ್ಷವಾಯಿತು ಅಂತ ತಿಳ್ಕೊಂಡಂತೇಳಿ ವೇದ ಇತ್ತೇವ ಎಂ ಪಶ್ಯೇತ್, ಅವನು ಇದು ಪ್ರಾಚೀನರು ಕಂಡು ವೇದವೇ ನನಗೆ ಪ್ರತ್ಯಕ್ಷವಾಯಿತು ಅಂತ ತಿಳ್ಕೊಂಡಂತ ಅವನಿಗೆ ಧ್ಯಾನವಾಗಬೇಕು. ಆಗ ಅದು ವೇದ ಮಂತ್ರ ಅಂತ ಅನ್ಸ್ಕೊಳ್ತದೆ. ನಾವು ನೀವು ಕಂಡಿರ್ತಕ್ಕಂಥದ್ದು ನಾವು ವೇದ ಕಾಣಿಸಂಗಿಲ್ಲ ಬಿಡಿ. ನಮಗೆ ಕಾಣಿಸೋದು ಕನಸಿನೊಳಗೆ ಕಾಣಿಸೋದು, ಇವ್ರು ಪೈಸಾ ಕೊಟ್ಟರು, ಅವ್ರು ಕೊಟ್ಟರು, ನನ್ನ ಹೆಂಡತಿಗೆ ಹೇಳಿದ್ದು, ನನ್ನ ಮಗ ಹೀಗೆ ಹೇಳಿದ್ದು, ಇದೇ ಮಾತು ಬರ್ತದೆ ಹೊರತು ಬೇರೆ ಬರೋದಿಲ್ಲ. ಇಲ್ಲಿ ಆದರೂ ಕೂಡ 20 ಲಕ್ಷಣಗಳು ಇರಬೇಕು ಅಂತ ತಿಳ್ಕೊಂಡು ಅಂತ ಹೇಳಂತ. ಆದ್ದರಿಂದಾಗಿ ನೀವು ಹೇಳಿದ ಏನು ಗೂಢಕರ್ತೃಕ ಮತ್ತು ವಿಪ್ರಲಂಬ ಕರ್ತೃಕನಾಗಿರ್ತಕ್ಕಂಥ ರಚಿತ ವಾಕ್ಯಗಳು ಯಾಕೆ ಪುರುಷ ಆಗಬಾರದು ಅಂತ ಅನ್ನೋದಕ್ಕೋಸ್ಕರ ಅಲ್ಲಿ ವಿಚ್ಛಿನ್ನ ಪರಂಪರೆ ಇರೋದರಿಂದಾಗಿ ನಿಮ್ಮ ಅನುಮಾನದ ಹೇತು ಅಸಿದ್ಧಿ ಆಗ್ತದೆ. ಆದ್ದರಿಂದಾಗಿ ನಾವು ಸತ್ಪ್ರತಿಪಕ್ಷವನ್ನು ನಿಮಗೆ ಕೊಟ್ಟಿದ್ದರಿಂದಾಗಿ ನಮಗೆ ನಿಮ್ಮ ತರ್ಕದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯಾಗುವುದಿಲ್ಲ. ಅದರ ಜೊತೆಯಲ್ಲಿ ಇನ್ನೊಂದು ಮಾತಿದೆ, ಬಹುವೇದವಿತ. ಆ ವ್ಯಕ್ತಿ ಗುರುಕುಲದಲ್ಲಿ ಸಕಲ ವೇದಗಳನ್ನು ಕಲಿತು, ಋಗ್ವೇದ, ಯಜುರ್ವೇದ, ಸಂವೇದ, ಅಥರ್ವಣ, ಆರಣ್ಯಕ, ಬ್ರಾಹ್ಮಣ ಎಲ್ಲವನ್ನು ಕಲಿತಿರ್ಬೇಕು. ಅವನು ಎಲ್ಲವನ್ನು ಕಲಿತು ಆನಂತರ ಅಲ್ಲಿಯ ಉಪಾಸನಾ ಕ್ರಮದಿಂದ ಭಗವಂತನ ಚಿಂತನೆ ಮಾಡ್ತಾ ಇರುವಾಗ ಇದು ವೇದ ಹಿಂದೆ ಕಂಡಿರ್ತಕ್ಕಂಥವ್ರದ್ದೇ ಇದು ವಾಕ್ಯ ಅಂತಕೊಂಡು ಪ್ರತ್ಯಕ್ಷವಾಗ್ತದೆ. ಆಗ ಅವನು ಅಂಥ ಮಾತುಗಳು ವೇದದ್ರಷ್ಟ ಅಂತ ಅನ್ಸ್ಕೊಳ್ತಾನೆ. ಅಂಥ ಮಂತ್ರಗಳಿಗೆ ವೇದ ಅಂತ ಕರೀಲಾಗ್ತದೆ. ವೇದ ಅಂತ ತಿಳ್ಕೊಂಡಂತಂದ್ರೆ ಯಾರು ಅವ್ರವ್ರು ಬರೆದಿರ್ತಕ್ಕಂಥ ಟಿಂಕಲ್ ಪಿಂಕಲ್ ಅಂತ ತಿಳ್ಕೊಂಡು ಅಂತ ಹೇಳುವಂಥ ಗಾರ್ಡನ್ ಅಲ್ಲಲ್ಲ. ಆದ್ದರಿಂದಾಗಿ ವೇದದ್ರಷ್ಟಗಳು ಪ್ರಸಿದ್ಧರಾದ್ದರಿಂದ ಅವರ ವಿಷಯದಲ್ಲಿ ಸಂದಿಗ್ಧ ಸಿದ್ಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಆನಂತರ ಕೆಲವರು ಪರಂಪರೆಯನ್ನು ಒಪ್ಪೋದಿಲ್ಲ, ಅಂಥವರು ಕೂಡ ಹೇಳಿದ್ದು ಮಾಕ್ಕೆ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. 20 ಲಕ್ಷಣ ಇರಲೇಬೇಕು. 32 ಪರಿಪೂರ್ಣವಾಗಿ ಪರಮಾತ್ಮನಲ್ಲಿವೆ, ಮಹಾಲಕ್ಷ್ಮಿಯಲ್ಲಿವೆ. ಇವೆ. ಅವ್ರಿಗಿಂತ ಸ್ವಲ್ಪ ಕಡಿಮೆ ಆದರೆ ಪರಿಪೂರ್ಣ ಅಂತ ಅನ್ಸ್ಕೊಳ್ತಕ್ಕಂಥ ವೇದದ್ರಷ್ಟತ್ವ ಅಂತಿಕೊಂಡಂತೇನಿದೆ ಅದು ವಾಯುದೇವರಲ್ಲಿ ಕೂಡ ಇದೆ. ತಿಳ್ಕೊಳ್ಬೇಕು. ವಾದಿ ಹೇಳಿದ ಯಾವ್ದು ಬೇಕಾದ ಗ್ರಂಥಕ್ಕೆ ವೇದ ಅಂತ ಅಲ್ಲಿಗೆ ಬರ್ತದೆ. ಅವನು ಮತ್ತೊಬ್ಬನ ಯಾವುದು ವೇದ ಅಂತಂತಾನೆ. ಈಗ ಅನೇಕ ಅಂತ್ಯ ಬರ್ತದೆ. ಅಥವಾ ಯಾವನೊಬ್ಬರು ಮೋಸಗಾರ ಬರೆದು ಅದನ್ನು ವೇದ ಅಂತಂತಾನೆ ಅಂತಿಕೊಂಡು ಅನ್ಯತರ ಅನೇಕ ಅಂತ್ಯ ಅಂತನೋ ದೋಷ. ಅಂದರೆ ಅದಕ್ಕೆ ಸೀಮೆ ಇರೋದಿಲ್ಲ ಅಂತಕೊಂಡು ದೋಷ ಕೊಟ್ರಿ. ವಾದಿಯ ಈ ರೀತಿಯಾಗಿರ್ತಕ್ಕಂಥ ದೋಷ ಇವು ಸರ್ವತಾ ಗ್ರಾಹ್ಯವಾಗುವುದಿಲ್ಲ. ಹಾಗಾದರೆ ಆ 20 ಲಕ್ಷಣಗಳು ಯಾವುವು? ಹೋಗಲಿ, ಆ 32 ಲಕ್ಷಣಗಳು ಯಾವುವು? ಯಾವುದು ಋಷಿಗಳಲ್ಲಿ ಇದ್ದದ್ದು ನಿಶ್ಚಿತವಾಗಿದೆ, ಪ್ರಮಾಣವಿದೆ ಅದಕ್ಕೆ? ಆ 32 ಲಕ್ಷಣಗಳನ್ನು
ಆಚಾರ್ಯರು ಹೇಳ್ತಾರೆ. ಒಂದು ಫಿಸಿಕಲ್ ಲಕ್ಷಣ, ಇನ್ನೊಂದು ಆಧ್ಯಾತ್ಮಿಕವಾದ ಲಕ್ಷಣ. ಮಹಾಭಾರತ ಆತ್ಮಜ್ಞಾನದಲ್ಲಿ ಆಚಾರ್ಯ ಹೇಳ್ತಾರೆ, ಷಣ್ಣವತ್ತೆಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ. ಅವನ ಈ ಕಣ್ಣಿಗೆ ಕಾಣುವುದೇ ಹೇಗಿರಬೇಕು ಅಂತ ತಿಳ್ಕೊಂಡಂತಾರೆ. ಷಣ್ಣವತ್ತೆಂಗುಲೋ ಎಷ್ಟು, ಇದಕ್ಕೆ ಅಂಗುಲ ಅಂತ ಕರೀತಾರೆ. ಈ ಹೆಬ್ಬೆರಳಲ್ಲಿ 2 ಭಾಗ ಇದೆ. ಒಂದೊಂದು ಇದಕ್ಕೆ ಇದೊಂದು ಅಂಗಲ, ಇದು ಒಂದೇ ಅಂಗುಲ, ಇದು 2 ಅಂಗುಲ. ಹೀಗೆ ಈ ಅಂಗುಲದ 96 ಪಟ್ಟು ಯಾವನಿದ್ದಾನೆ ಅವನು ಎತ್ತರ ಆಗಿರಬೇಕು, ಪರ್ಸನಾಲಿಟಿ ಆಗಿರಬೇಕು. ಷಣ್ಯವತ್ತಂಗುಲೋ ಎಷ್ಟು. ಆ ನಂತರ ನೆಗ್ರೋಧ ಪರಿಮಂಡಲ. ನೆಗ್ರೋಧ ಪರಿಮಂಡಲ ಅಂತ ತಿಳ್ಕೊಂಡಂತಂದರೆ ಆಲದ ಮರದ ಕಾಂಡದಷ್ಟು ಅವನ ಶರೀರ ಎಷ್ಟೇ ಇರಬೇಕು. ಇಷ್ಟು ಎತ್ತರ ಇದ್ಮೇಲೆ ಕಾಡಿ ಪೈಲ್ವಾನ್ ಆಗಿರಬಾರ್ದು. ನೆಗ್ರೋಧ ಅಂತಂದರೆ ಹೀಗೆ ಆ ವ್ಯಕ್ತಿ ತನ್ನ ಕೈ ಹೀಗಿಟ್ಟರೆ ರೌಂಡ್ ಏನಾಗ್ತದೆ, ಆ ರೀತಿ ಅವನ ದೇಹದ ಆ ರೀತಿಯಾಗಿರ್ತಕ್ಕಂಥ ಅವನ ದೇಹದ ಅಳತೆಯೂ ಅಷ್ಟು ಆಗಿರಬೇಕು. ಆ ನಂತರ ಸಪ್ತಪಾದ, ತಾನು ಹೆಜ್ಜೆಯನ್ನು ಇಡ್ತಾನೆ, ಅವನ ಶರೀರದ ಒಂದು ಹೆಜ್ಜೆ ಅವನ ಶರೀರದ 1/7 ಅಂಶ ಆಗಿರಬೇಕು, 1/7 ಆಗಿರಬೇಕು. ಅವನ ಹೆಜ್ಜೆ ಅವನ ಶರೀರದ ಅಳತೆ 1/7 ಇರಬೇಕು. ಅಂದರೆ ಅವನ ಹೆಜ್ಜೆ 7 ಪಟ್ಟು ಅವನ ಶರೀರ ಇರಬೇಕು. ಅಥವಾ ಚತುರ್ಹಸ್ತ, 4 ಮೊಳ, ಅವನ ಕೈಯಿಂದ 4 ಮೊಳ ಅವನ ಎತ್ತರ ಇರಬೇಕು. ಹೀಗೆ 32 ಲಕ್ಷಣಗಳನ್ನು ಅದು ಹೇಗೆ ಇದು ಫಿಸಿಕಲ್ ಆಯಿತು. ಇದ್ರ ಜೊತೆಗೆ 5 ಅವಯವಗಳು ಸ್ವಲ್ಪ ಉದ್ದಾಗಿರಬೇಕು. ಭುಜ, ಕಣ್ಣು, ಗಲ್ಲ, ಮೊಳಕಾಲು, ಉಗುರು ಇವು ಉದ್ದಾಗಿರಬೇಕು. 5 ಆಯಿತು. ಆನಂತರ ಚರ್ಮ, ಅವನ ಶರೀರದ ಮೇಲಿನ ಚರ್ಮ, ಅವನ ಕೂದಲು, ಅವನ ಬೆರಳುಗಳು, ಹಲ್ಲುಗಳು, ಅಂಗುಲಿ ಪರ್ವ ಇವು ಸೂಕ್ಷ್ಮವಾಗಿರಬೇಕು, ಉದ್ದಾಗಿರಬೇಕು. ಸೂಕ್ಷ್ಮ ಅಂದರೆ ಅವುಗಳಲ್ಲಿ ತೆಳುವುತನ ಇರಬೇಕು. ಅಂಗೈ, ಅಂಗಾಲು, ಕಣ್ಣು ತುದಿ, ಆಮೇಲೆ ತಾಳು ಭಾಗ, ನಾಲಿಗೆ, ಕೆಳತುಟಿ ಹಾಗೂ ಉಗುರುಗಳು ಕೆಂಪಾಗಿರಬೇಕು. ಅವನ ಎದೆ, ಅವನ ಅದಿಬದಿಯ ಸೊಂಟದ ಅದಿಬದಿಯ ಭಾಗ, ಅವನ ಕೂದಲು, ಅವನ ಮುಖ ಇವು 6 ಉನ್ನತವಾಗಿರಬೇಕು. ಎದ್ದು ಕಾಣಿಸ್ತಿರ್ಬೇಕು. ಎದೆ, ಹಣೆ ಮತ್ತು ಸೊಂಟ ಅಗಲವಾಗಿರಬೇಕು. ಆನಂತರ ಮೊಣಗಂಟು, ಕುತ್ತಿಗೆ ಇವು ಸಣ್ಣದಾಗಿರಬೇಕು, ಉಂಗುರು. ಅವನ ಸ್ವರ, ಅವನ ಸತ್ವ, ಅವನ ನಾಭಿ ಆಳವಾಗಿರಬೇಕು. ಅದಕ್ಕೆ ಆಚಾರ್ಯರು ಷಣ್ಣವತ್ಯಂಗುಲೋ ಯಸ್ತು ನಿಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತ ದ್ವಾತ್ರಿಂಶಲ್ಲಕ್ಷಣೈರುತಃ. ಈ 32 ಲಕ್ಷಣಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಅವನಿಗಿಂತ ಸ್ವಲ್ಪ ಕಡಿಮೆ ವಾಯುಬ್ರಹ್ಮರು, ಕಡಿಮೆ ಆಗ್ತಾ ಹೋಗ್ತಾರೆ. 20 ಲಕ್ಷಣ ಯಾವ ವ್ಯಕ್ತಿಯಲ್ಲಿದೆ ಅವನು
ವೇದ ಅಂತ ತಿಳ್ಕೊಂಡಂತೇಳಿ ತನ್ನ ಧ್ಯಾನಾವಸ್ಥೆಯಲ್ಲಿ ಕಂಡರೆ ಅದಕ್ಕೆ ವೇದಾಂತ ಅನ್ಬೇಕು, ಅವನು ವೇದದ್ರಷ್ಟ ಅಂತ ಅನ್ಸ್ಕೊಳ್ತಾನೆ. ಇಲ್ಲದೆ ಇದ್ರೆ ಇಲ್ಲ. ಹಾಗಾದರೆ ಇದು ಇದೇ ರೀತಿಯಾಗಿದೆಯಾ? ಇಲ್ಲ, ಸ್ವಲ್ಪ ಇದನ್ನು ವ್ಯತ್ಯಾಸ ಮಾಡಬೇಕು. ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯರು ಎಲ್ಲರ ಲಕ್ಷಣಗಳನ್ನು ಹೇಳಿದ್ದಾರೆ. ಯಾರಿಗೆ ಎಷ್ಟು ಲಕ್ಷಣ ಇದ್ದರೆ ಯಾರು ಅಂತನ್ನೋದನ್ನು ಆ ವಿವರಣೆ ತೆಗೆದುಕೊಂಡು ಇಲ್ಲಿಯ ವಿವರಣೆಗೂ ಹೊಂದಾಣಿಕೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. ಆ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದ ನಮ್ಮ ವೇದವನ್ನು ಯಾರೂ ರಚನೆ ಮಾಡಲಿಲ್ಲ. ಅನಾದಿ ಕಾಲದಿಂದ ಬಂದ ವೇದವನ್ನು ಹಯಗ್ರೀವ ದೇವರು ಸೃಷ್ಟಿಯಾದಲ್ಲಿ ಉಚ್ಚಾರ ಮಾಡ್ತಾರೆ. ಬ್ರಹ್ಮದೇವರು ಅವುಗಳನ್ನು ಕಂಡುಕೊಂಡು ಅದನ್ನು ಅನೇಕ ಋಷಿಗಳಿಗೆ, ಉಳಿದ ದೇವತೆಗಳಿಗೆ ಉಪದೇಶ ಮಾಡ್ತಾರೆ. ಅಸಂಪ್ರಜ್ಞಾ ಸಮಾಧಿ ಅಥವಾ ಧ್ಯಾನಾವಸ್ಥೆಯಲ್ಲಿ 20 ಲಕ್ಷಣವುಳ್ಳ ವ್ಯಕ್ತಿಗಳು ನೋಡ್ತಾರೆ. ಅದು ವೇದಾಂತ ಅನ್ಸ್ಕೊಳ್ತದೆ, ಪರಂಪರೆಯಿಂದ ಬಂದದ್ದು ವೇದಾಂತ ಅನ್ಸ್ಕೊಳ್ತದೆ. ಯಾರೋ ಬರೆದದ್ದು ಅದು ವೇದ ಆಗೋದಿಲ್ಲ. ನಮ್ಮಲ್ಲಿ ಕ್ರಿಶ್ಚಿಯನ್ರು ಇಲ್ಲಿ ಬಂದು ಎಲ್ಲ ನಮ್ಮ ಕಾಪಿ ಮಾಡಿದ್ದಾರೆ. ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತಂದ್ರೆ ಬೈಬಲಿಗೆ ಅವರು ಕ್ರಿಸ್ತ ವೇದ ಅಂತ ಕರೀತಾರೆ. ಸಿಕ್ಕದ್ದು ವೇದ ಆಗೋದಿಲ್ಲ. 2000 ವರ್ಷದಿಂದ ಎಲ್ಲಿತ್ತು ಬೈಬಲ್? 3,000 ವರ್ಷದ ಕುರಾನ್ ಇರಲಿಲ್ಲ. ಆದ್ದರಿಂದ ಇವು ವೇದ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವ್ರು ಕಾಪಿ ಮಾಡೋದು ನಮ್ಮ ಕೃಷ್ಣ ಗೋಕುಲದಲ್ಲಿ ಹುಟ್ಟಿದ. ಅವರ ಪ್ರಕಾರ ಕ್ರೈಸ್ತನೂ ಕೂಡ ಅವನು ಆಡುಗಳ ಮಂದಿಯಲ್ಲಿ ಹುಟ್ಟಿದ. ನಮ್ಮ ಕೃಷ್ಣನಿಗೆ ನಾವು ಅಯೋನಿಜ ಅಂತ ಕರೀತೇವೆ. ಹೀಗಾಗಿ ಅವರ ಪ್ರಕಾರ ಮೇರಿಯು ಕೂಡ ಯಾರಿಂದಲೂ ಹುಟ್ಟಿಲ್ಲ. ಅವರು ಈ ರೀತಿಯಾಗಿ ಎಲ್ಲರಿಂದ ಕಾಪಿ ಮಾಡಿದ್ದಾರೆ. ನಮ್ಮ ಗಂಟೆ ತಮ್ಮ ಚರ್ಚೆಯಲ್ಲಿ ಕಟ್ಕೊಂಡ್ರು. ಇಂಥ ಅನೇಕ ರೀತಿಯಾದಂಥ ಅನುಕರಣೆಗಳಿವೆ. ಇವೆಲ್ಲ ಅನುಕರಣೆಗಳನ್ನು ನಾವು ಅವರನ್ನು ವೇದದೃಷ್ಟ ಅಂತ ಅಲ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಚೆನ್ನಾಗಿ ನಾವು ವಿಚಾರ ಮಾಡಿ ನಿರ್ಧಾರ ಮಾಡಬೇಕು. ಇನ್ನು ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಿರತಕ್ಕಂಥ ವಿವರಣೆಯ ಸ್ವಲ್ಪ ವಿಸ್ತಾರ ಏನಿದೆ ಅದನ್ನು ನಾಳಿನ ದಿವಸ ನಾನು ತಿಳಿದು ಹೇಳಲಿಕ್ಕೆ ಪ್ರಯತ್ನಿಸೋಣ. ಅದನ್ನು ಹೇಗೆ ಇಲ್ಲಿಯ ಲಕ್ಷಣ ಅಲ್ಲಿಯ ಲಕ್ಷಣ ಹೊಂದಾಣಿಕೆ ಮಾಡಬೇಕು ಅಂತ ಅನ್ನೋದನ್ನು ನಾವು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು, ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಿರತಕ್ಕಂಥ ವಾಕ್ಯವನ್ನು ಪರಸ್ಪರ ಹೊಂದಾಣಿಕೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಭಾಷೆಯಲ್ಲಿ ಬಂದದ್ದನ್ನು ನಂತರ ನೋಡೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷ ನಾಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಂ.